ಎಲ್ರಿಗೂ ನಮಸ್ಕಾರ. ಇದು ಸಪ್ತಕ ಬೆಂಗಳೂರು ಅರ್ಪಿಸುವ ಸಾಹಿತ್ಯ ಸಂಗೀತ ಸಮಾರೋಹ ಕಾರ್ಯಕ್ರಮ. ಈ ದಿನದ ವಿಶೇಷತೆ ಏನು ಅಂತಂದರೆ, ಸಾಹಿತ್ಯ ಮತ್ತು ಸಂಗೀತ ಎರಡೂ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ. ಸಾವಣ್ಣ ಪ್ರಕಾಶನ ಪ್ರಕಟಿಸಿರುವ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಅವರು ಬರೆದಿರುವಂತಹ 108 ಸುಭಾಷಿತ ಭಾಗ 1 ಈ ಪುಸ್ತಕದ ಲೋಕಾರ್ಪಣೆ ಹಾಗೂ ಅರುಂಧತಿ ವಸಿಷ್ಠ ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ಹೆಚ್ಚು ಸಮಯ ತೆಗೆದುಕೊಳ್ಳದೆ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡ್ತಾ, ಮೊದಲಿಗೆ ಅರುಂಧತಿ ವಸಿಷ್ಠ ಅವರಿಂದ ಪ್ರಾರ್ಥನೆ. सुमुख प्रथम हे स्वनाम गायक पालक सेवक मंगलकारक. सुमुख प्रथम हे स्वनाम गायक पालक सेवक मंगलकारक. काम सुपूरक हे शुभदायक त्राहि विनायक भावितकारक. सुमुख प्रथम हे स्वनाम गायक पालक सेवक मंगलकारक. सिंधूरलेपक मोदक भक्षक सज्जन पालक निज जन वीक्षक. अंकुशधारक जगदुद्धारक लोकविधारक संहारकारक. सुमुख प्रथम हे स्वनाम गायक पालक सेवक मंगलकारक. अशेषकारक शक्तिविधारक मूषकवाहक सुरदरदाहक. कलौ सुतारक त्वं हि विनायक. कलौ सुतारक त्वं हि विनायक पालय सेवक अखिल प्रहारक. सुमुख प्रथम हे स्वनाम गायक पालक सेवक मंगलकारक. पालक सेवक मंगलकारक. पालक सेवक मंगलकारक. ಭಾನುವಾರದ ಈ ಒಂದು ಸುಂದರ ಸಂಜೆ ನಾವೆಲ್ಲರೂ ಬೆಂಗಳೂರಿನಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಸಪ್ತಕ ಬೆಂಗಳೂರು. ಸಪ್ತಕ ಸಂಗೀತ ಪ್ರಿಯನೊಬ್ಬ ಕಲಾ ಪೋಷಕನಾಗಿ ಕಲಾ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಇದರ ವಿಶೇಷತೆ ಏನು ಅಂತಂದರೆ, 2006ರಲ್ಲಿ ಈ ಸಂಸ್ಥೆ ಶುರುವಾಗಿದ್ದು ಈವರೆಗೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹಾಗೂ ಮುಂಬೈ, ನಾಸಿಕ್, ಕೊಚ್ಚಿನ್, ಕೊಲ್ಹಾಪುರ ಹೀಗೆ ದೇಶದ ವಿವಿಧ ಭಾಗಗಳಲ್ಲಿ ತಾಳಮದ್ದಲೆ, ನಾಟಕ, ಸಂಗೀತ 950ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಸಪ್ತಕ ಸಂಸ್ಥೆ ಆಯೋಜಿಸಿದೆ. ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ ಒಟ್ಟು 5,000ಕ್ಕೂ ಅಧಿಕ ಕಲಾವಿದರಿಗೆ
ಭಾಗವಹಿಸುವಂಥ ಒಂದು ಅವಕಾಶ ಸಪ್ತಕ ಸಂಸ್ಥೆ ನೀಡಿದೆ. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನ ನೀಡಲಾಗಿದೆ. ಇಷ್ಟೇ ಅಲ್ಲದೆ 4 ಲಕ್ಷಕ್ಕೂ ಅಧಿಕ ಮೊತ್ತದ ಸಂಗೀತೋಪಕರಣಗಳನ್ನು ಸಂಗೀತ ಅಭ್ಯಾಸಿ ಹಾಗೂ ಶಾಲೆಗಳಿಗೆ ಸಪ್ತಕ ಸಂಸ್ಥೆ ನೀಡಿದೆ. ಕೋವಿಡ್-19 ಒಂದು ಸಂದರ್ಭದಲ್ಲಿ, ಕಠಿಣ ಸಂದರ್ಭದಲ್ಲಿ ಸಮಸ್ಯೆ ಇರುವಂತಹ ಬಹುತೇಕ ಕಲಾವಿದರಿಗೆ ಧನ ಸಹಾಯ ಹಾಗೂ ಉಳಿದ ಸಂದರ್ಭದಲ್ಲೂ ಅರ್ಹ ಹಾಗೂ ಅಶಕ್ತ ಕಲಾವಿದರಿಗೆ ಧನ ಸಹಾಯವನ್ನು ಸಪ್ತಕ ಸಂಸ್ಥೆ ಮಾಡಿರುವಂಥದ್ದು. ಇಂಥ ಒಂದು ಸಂಸ್ಥೆಯನ್ನು ಶ್ರೀಯುತ GS ಹೆಗಡೆ ಅವರು ತಮ್ಮ ಪತ್ನಿಯ ಒಡಗೂಡಿ ಸ್ಥಾಪನೆ ಮಾಡಿದ್ದಾರೆ. ಇವರು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಪ್ರವೃತ್ತಿಯಲ್ಲಿ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಕಲಾ ಸೇವೆಯನ್ನೇ ಉಸಿರಾಗಿಸಿಕೊಂಡವರು. ಚಪ್ಪಾಳೆ ಹೊಡಿಬೋದು ದಯವಿಟ್ಟು. ಕಲಾ ಪೋಷಣೆಯಲ್ಲಿ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಿರುವ ಇವರು ವೃದ್ಧಾಶ್ರಮ, ಅನಾಥಾಶ್ರಮ ಹೀಗೆ ಸಮಾಜದ ಹಲವು ಕ್ಷೇತ್ರಗಳಲ್ಲಿ ದಾನಗಳನ್ನು ಮಾಡಿರುವಂಥದ್ದು ಹಾಗೂ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡಿರುವಂಥದ್ದು. ಇವರು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಶ್ರೀಯುತ GS ಹೆಗಡೆ ಅವರು ಈ ಕಾರ್ಯಕ್ರಮದ ರೂವಾರಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಕರ್ನಾಟಕದ ಹಿರಿಯ ಪತ್ರಕರ್ತರು ರಂಗನಾಥ್ ಭಾರದ್ವಾಜ್ ಅವರು ಸುದ್ದಿ ನಿರೂಪಕರಾಗಿ ಹಾಗೂ ಇಬ್ರಿಗೂ ರಂಗನಾಥ್ ಭಾರದ್ವಾಜ್ ಅವರು ಮೊದಲಿಗೆ ಗಜಾನನ್ ಶರ್ಮರವ್ರನ್ನ ಕರೆದು ಆಮೇಲೆ ನಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದೇ ಮೀಡಿಯಾದವರು, ಹಾಗಾಗಿ ನಾನು ಅವ್ರ ಮಾತನ್ನು ಪಾಲಿಸಬೇಕು. ನಾಟಕಕಾರರು, ನಿರ್ದೇಶಕರು ಹಾಗೂ ಸಾಹಿತಿಗಳಾಗಿರುವಂತಹ ಗಜಾನನ್ ಶರ್ಮಾ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ಇವರ ಹಲವು ಪುಸ್ತಕಗಳನ್ನು ನೀವೆಲ್ಲರೂ ಓದಿರ್ತೀರಿ. ಚನ್ನಭೈರಾದೇವಿ, ಕೆಂಪನಂಜಮ್ಮಣ್ಣಿ, ಇತ್ತೀಚೆಗೆ ಬಂದಂತಹ ಕರೆಂಟಿನ ಕಥೆ, ಇವೆಲ್ಲವೂ ಜನಪ್ರಿಯ ಪುಸ್ತಕಗಳು. ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕೇಳುವಂತಹ ಒಂದು ವಿಶೇಷವಾದ ಹಾಡು ಇನ್ನಷ್ಟು ಬೇಕೆನ್ನರದೇಕೆ ರಾಮ. ಈ ಹಾಡಿನ ರಚನೆಯನ್ನು ಮಾಡಿರುವಂತಹ ಗಜಾನನ್ ಶರ್ಮಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಲಾಸ್ಟಿಗೆ ಕರ್ನಾಟಕದ ಹಿರಿಯ ಪತ್ರಕರ್ತರು ರಂಗನಾಥ್ ಭಾರದ್ವಾಜ್ ಅವರು. TV9 ನೋಡಿರೋರು ಎಲ್ರಿಗೂ ರಂಗನಾಥ್ ಭಾರದ್ವಾಜ್ ಅವರ ಪರಿಚಯ ಇದ್ದೇ ಇರುತ್ತೆ. ಸುದ್ದಿ ನಿರೂಪಕರಾಗಿ TV9 ಕನ್ನಡದ ಚೀಫ್ ಪ್ರೊಡ್ಯೂಸರ್ ಆಗಿರುವ ರಂಗನಾಥ್ ಭಾರದ್ವಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. 24 ವರ್ಷಗಳಿಗೂ ಅಧಿಕ ವೃತ್ತಿ ಅನುಭವ ಹೊಂದಿರುವವರು ರಂಗನಾಥ್ ಭಾರದ್ವಾಜ್ ಅವರು. ನಿತ್ಯವೂ ನಿಖರ ಸುದ್ದಿಗಳನ್ನು ಕರ್ನಾಟಕದ ಜನತೆ ಮುಂದೆ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸುತ್ತಾ ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಗಳಿಸಿರುವ ರಂಗನಾಥ್ ಭಾರದ್ವಾಜ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕರ್ನಾಟಕದ ಪ್ರಖ್ಯಾತ ಪತ್ರಕರ್ತೆ ರಾಧಿಕಾ ರಾಣಿ ಅವರು ಹಲವು ವರ್ಷಗಳ ಕಾಲ ETV, TV9 ಹಾಗೂ ಹಲವು ಚಾನೆಲ್ಗಳಲ್ಲಿ ಕಾರ್ಯನಿರ್ವಹಿಸಿ
ಆರ್ ಸ್ಕ್ವೇರ್ ಮೀಡಿಯಾ ಎಂಬ ವೇದಿಕೆಯಲ್ಲಿ ಸಾಮಾಜಿಕ, ರಾಜಕೀಯ, ಚಿತ್ರರಂಗದ ಹಲವು ವಿಷಯಗಳನ್ನು ಜನರ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ರಾಧಿಕಾ ರಾಣಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾವಣ್ಣ ಪ್ರಕಾಶನದ ಮೂಲಕ ನೂರಾರು ಕೃತಿಗಳನ್ನು ಹೊರತಂದಿರುವಂತಹ ಸ್ಟಾರ್ ಪಬ್ಲಿಷರ್ ಜಮೀಲ್ ಸಾವಣ್ಣ ಅವರು ಈಗಾಗಲೇ 260ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ನಾಡಿನ ಅನೇಕ ಶ್ರೇಷ್ಠ ಸಾಹಿತಿಗಳ ಪುಸ್ತಕಗಳನ್ನು ಪ್ರಕಟಿಸುವುದರ ಜೊತೆಗೆ ಅನೇಕ ಯುವ ಸಾಹಿತಿಗಳ ಪುಸ್ತಕಗಳನ್ನು ಪ್ರಕಟಿಸಿ ಅವರಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತಿರುವಂತಹ ಜಮೀಲ್ ಸಾವಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. 2021ರಲ್ಲಿ ಇವರ ಈ ಸಾಧನೆಗೆ ಪುಸ್ತಕ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಇದರ ಜೊತೆಗೆ ಇವರ ಪ್ರಕಾಶನದ ಹಲವು ಕೃತಿಗಳಿಗೆ ಹಲವು ಪ್ರಶಸ್ತಿಗಳು ಲಭಿಸಿವೆ. ಜಮೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ದಿನದ ಮುಖ್ಯ ಅಟ್ರಾಕ್ಷನ್ ಅಂದರೆ 108 ಸುಭಾಷಿತ ಪುಸ್ತಕದ ಕರ್ತೃ ಆಗಿರುವಂತಹ ಜಗದೀಶ್ ಶರ್ಮ ಸಂಪ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಖ್ಯಾತ ವಿದ್ವಾಂಸರು ಹಾಗೂ ಪ್ರವಚನಕಾರರು. ಇವರ ಮಹಾಭಾರತದ ರಹಸ್ಯಗಳು ಎಷ್ಟು ಜನಪ್ರಿಯವಾಗಿವೆ ಅಂತಂದರೆ ಅನೇಕರು ಇವರನ್ನ ಮಾಡರ್ನ್ ವ್ಯಾಸರು ಅಂತ ಕರೀತಾ ಇದ್ದಾರೆ. ಮಹಾಭಾರತ, ರಾಮಾಯಣ, ಪುರಾಣದ ಅನೇಕ ಕಥೆಗಳನ್ನು ಈಗಿನ ಪೀಳಿಗೆಗೆ ಮನಮುಟ್ಟುವಂತೆ ಹೇಳುವುದರ ಜೊತೆಗೆ ಈಗ ಸುಭಾಷಿತಗಳ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಜಗದೀಶ್ ಶರ್ಮ ಸಂಪ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ದಿನ ಇಲ್ಲಿ ಸೇರಿರುವಂತಹ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಶ್ರೀ GS ಹೆಗಡೆ ಅವರಿಗೆ ಕೇಳ್ಕೊಳ್ತೇನೆ. ನೂರಾರು ಸಾವಿರಾರು ವೇದಿಕೆ ಹತ್ತಿಳಿದಿದ್ದೀನಿ. ಆದರೆ ಇಂದಿನ ದಿನ ಅದಲ್ಲ. ಈ ದಿನ ಸುದಿನ ನನಗೆ. ಯಾಕೆಂದರೆ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮದ ಆಯೋಜನೆಗೆ ಮುಂದಾಗಿ ನಾನು ನನ್ನ ಅತ್ಯಂತ ಆತ್ಮೀಯರಾದಂಥ ವೇಣು ವಿಘ್ನೇಶ್ ಅವರಲ್ಲಿ ಹೇಳ್ಕೊಂಡು ಅವ್ರಿಗೆ ಹೀಗೊಂದು ಮಾಡಬೇಕು ಅಂತಿದ್ದೆ ನನಗೆ ಅಂತ ಹೇಳಿದಾಗ ಅವರು ತಕ್ಷಣ ಅವರ ಸಹೋದರರಾದಂಥ ಜಗದೀಶ್ ಶರ್ಮಾ ಅವರಿಗೆ ಫೋನ್ ಮಾಡಿ ಒಂದು ಕಾರ್ಯಕ್ರಮ ಹುಟ್ಟಿಕೊಂಡಿತು. ಅದು ಯಾವ ರೀತಿಯಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಬೆಳೀತು ಅಂತಂದರೆ ನನಗೆ ಗೊತ್ತಾಗಿಲ್ಲ. ನಾನು ಇದೆಲ್ಲ ನನ್ನ ಹತ್ರ ಅಂದರೆ ಈ ಮಹಾನ್ ವ್ಯಕ್ತಿಗಳನ್ನೆಲ್ಲ ವೇದಿಕೆ ಒಟ್ಟಿಗೆ ನಾನು ಕೂತ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಬಿಟ್ರು. ನನ್ನನ್ನು ವೇದಿಕೆಯಲ್ಲೇ ಇಡುವಾಗ ಇದೊಂದು ಜೀವನದಲ್ಲ ಮರೆಯಲಾರದಂಥ ನನಗೆ ಸಭೆ ಇದು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋಲ್ಲ, ಯಾಕಂದ್ರೆ ಸ್ವಲ್ಪ ನಾನು ಭಾವನೆಗೆ ಒಳಗಾಗ್ತೀನಿ. ಹಾಗಾಗಿ ಆದರೆ ಒಂದು ವಿಷಯ ಮಾತ್ರ ಸತ್ಯ, ಇವತ್ತಿನ ಪ್ರಾಸ್ತಾವಿಕ ನುಡಿ ಮಾತಾಡುವಾಗ ಒಂದು ಕೆಲವೇ ವಿಷಯಗಳನ್ನು ನನ್ನ ಬಗ್ಗೆ ಈಗಾಗಲೇ ನಮ್ಮ ಪ್ರಮೋದ್ ಹೇಳಿದ್ದಾರೆ ಎಲ್ಲದನ್ನು. ಆದರೆ
ಇದು ಎಲ್ಲವುದಕ್ಕೂ ಕಾರಣವನ್ನು ಹುಡುಕ್ತಾ ಹೋದರೆ ನನಗೆ ಬುದ್ಧಿ ಒಂದು ಬಂದಾಗಿಂದ ಅಥವಾ ಒಂದು ಕಾಲೇಜಿಗೆ ಹೋಗುವಾಗಿಂದ ನನಗೆ ಅತೀವಾದಂತಹ ಈ ಕಲಾಸಕ್ತಿ, ಯಾಕೆಂದರೆ ನಾನು ದಟ್ಟವಾದಂಥ ಯಕ್ಷಗಾನ ಪ್ರಭಾವ ಇರುವ ಕೆರೆಮನೆ ಕುಟುಂಬದ ಹಿನ್ನೆಲೆ ನಂದು. ಹಾಗೆ ಶಿವರಾಮ ಹೆಗಡೆಯವರ ಗುರುಗಳಾದಂಥ ಅಣ್ಣುವಿತಲ ಸದಾನಂದ ಹೆಗಡೆ ಅವರು ನನ್ನ ಅಜ್ಜ, ಶಿವರಾಮ ಹೆಗಡೆಯವರ ನನ್ನ ಅಜ್ಜ, ಅಂದರೆ ಅವರ ತಂಗಿಯ ಮಗಳನ್ನೇ ನಾನು ಮದುವೆ ಆದದ್ದು. ಮೂಲತಃ ಈ ಒಂದು ಪ್ರಭಾವದಲ್ಲಿರುವಾಗ ನನ್ನನ್ನು ಸಂಗೀತದೆಡೆಗೆ ಸೆಳೆದುಕೊಂಡು ಬಂದದ್ದು ಆಗ ನಡೀತಿರುವಂಥ ಅಥವಾ ನಮ್ಮನ್ನೆಲ್ಲ ಆಕರ್ಷಿಸುವಂಥ ಭಜನೆ ಮತ್ತು ಕೀರ್ತನೆ ಕಾರ್ಯಕ್ರಮ ನನ್ನನ್ನು ಈ ಕಡೆಗೆ ಇಳೀತು. ಆಮೇಲೆ ಮುಂದೆ ಕಾಲೇಜಲ್ಲಿ ಒಂದು ಸ್ವಲ್ಪ ತಬಲಾ ಕಲಿತೆ. ಹೀಗೆಲ್ಲ ಆಗಿ, ಆದರೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜೀವನವನ್ನು ನನಗೆ ಬೇಕಾದಂತೆ ಪ್ರತಿಯೊಂದು ಜೀವನದ ಹಂತದಲ್ಲೂ ನಾನು ಅದನ್ನು ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಅದು ಇವತ್ತು ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆದರೆ ಇದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಆದರೆ ವಿಷಯ ಇಷ್ಟೇ, ನನ್ನ ಉದ್ದೇಶ ಭಾಳ ಸ್ಪಷ್ಟ ಇತ್ತು. ಕಲಾ ಸೇವೆ, ಸಂಗೀತ, ಸಾಹಿತ್ಯ ಎಲ್ಲದನ್ನೂ ಮಾಡಬೇಕು ಅಂತ. ಆದರೆ ನನ್ನ ಕೌಟುಂಬಿಕವಾದಂಥ ಒಲವು, ನನಗೆ ಮುಂದೆ ಹುಟ್ಟಿದಂಥ ಮಗ ಧನಂಜಯ ಒಂದು ಬಾಲ ಪ್ರತಿಭೆಯಾಗಿ ಆಗಿನ ಇದರಲ್ಲಿ ತುಂಬ ಒಂದು ವಿಶೇಷವಾದ ಬೆಳವಣಿಗೆಯನ್ನು ಕಂಡವನು, ಹಲವರಿಗೆ ಗೊತ್ತದು. ಅದೆಲ್ಲ ನೋಡ್ತಾ ಹೋದಾಗೆ ನಾನು ನನ್ನ ಜೀವನದ ಎಲ್ಲ ಒಂದು ವಿಷಯದಲ್ಲೂ ಈ ಒಂದು ಸೇವೆಯ ಉದ್ದೇಶ ಇಟ್ಕೊಳ್ಬೇಕು ವಿನಃ ಬೇರೆ ಯಾವುದೇ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ನಾನು ಇದನ್ನು ನೋಡಬಾರ್ದಂತ ಇವತ್ತಿಗೆ 975 80 ಪ್ರಶ್ನೆ ಅಲ್ಲ, ಸಂಖ್ಯೆ ಮುಖ್ಯ ಅಲ್ಲ. ಆದರೆ ಇಂದಿನವರೆಗೂ ನಡೆದಂಥ ದೇಶದ ತುಂಬ ಹಳ್ಳಿಯಲ್ಲಿ ಕಾರ್ಯಕ್ರಮ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧದವರೆಗೆ ವೇದಿಕೆ ಇದೆಲ್ಲ ಸಾಧ್ಯವಾದದ್ದು ಆ ಒಂದು ನನ್ನ ಅಚಲವಾದಂಥ ಒಂದು ಮನಃಶಕ್ತಿಯಿಂದ ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಅದನ್ನು ಕಾಪಾಡ್ಕೊಂಡ್ಬಂದೆ, ಅದು ಇಲ್ಲಿವರೆಗೆ ಬಂದು ನಿಂತು. ಖಂಡಿತವಾಗಿಯೂ ಇವತ್ತಿನ ಸಭೆ ನನಗೆ ಹೆಚ್ಚಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಒಂದು ಸುಧರ್ಮ ಸಭೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ವೇದಿಕೆಯ ಮೇಲೆ ಭಾರದ್ವಾಜರಿದ್ದಾರೆ, ವಸಿಷ್ಠರಿದ್ದಾರೆ, ಶರ್ಮಾ ಶ್ರೇಷ್ಠರಿದ್ದಾರೆ, ಇನ್ನೇನು ಬೇಕು ಕೇಳಲಿಕ್ಕೆ? ನಿಮ್ಮಂಥ ಒಳ್ಳೆಯ ಸಂಗೀತ ಶ್ರೋತೃಗಳಿದ್ದೀರಿ. ಹಾಗಾಗಿ ಇಂಥ ಒಂದು ವೇದಿಕೆಯೇ ನಾನು ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಜಗದೀಶ್ ಶರ್ಮಾ ಅವರಿಗೆ ನಾನು ಮೊದಲನೇದಾಗಿ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಗಣ್ಯರಿಗೂ ನಾನು ಇನ್ನೊಮ್ಮೆ ವಂದಿಸಿ ಅವರನ್ನು ಸ್ವಾಗತಿಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಎಂಬ ಸುಭಾಷಿತದಲ್ಲಿ ಹೇಳಿರುವಂತೆ ಜಗತ್ತಿನಲ್ಲಿ ಇರುವಂಥದ್ದು 3 ರತ್ನ: ಅನ್ನ, ನೀರು, ಸುಭಾಷಿತ. ಈಗ ಸುಭಾಷಿತ 108 ಭಾಗ 1 ಈ ಪುಸ್ತಕದ ಲೋಕಾರ್ಪಣೆಯ ಸಮಯ. ವಿಶೇಷ ಅಂತಂದರೆ ಈಗಾಗಲೇ ಸತತ 200 ದಿನಗಳಿಗಿಂತಲೂ ಹೆಚ್ಚು ಸುಭಾಷಿತ ಆನ್ಲೈನ್ನಲ್ಲಿ ವಿಡಿಯೋಗಳ ಮೂಲಕ ಬರ್ತಾ ಇದೆ. ಅದನ್ನು ಜಗದೀಶ್ ಶರ್ಮಾ ಸಂಪ ಅವರ ಧ್ವನಿಯಲ್ಲೇ ಬರ್ತಿರುವಂಥದ್ದು. ಈಗ ಅದರ ಮೊದಲ 108 ಸುಭಾಷಿತಗಳು ಪುಸ್ತಕದ ರೂಪದಲ್ಲಿ ಬರ್ತಾ ಇದೆ. ಇಷ್ಟು ದಿನ ನಮಗೆ ಸುಭಾಷಿತಗಳನ್ನು ಕೇಳುವಂತಹ ಅವಕಾಶ ಇತ್ತು, ಆದರೆ ಈಗ ಸುಭಾಷಿತವನ್ನು ಓದುವ ಸುಖ ಕೂಡ ನಮ್ಮದಾಗ್ತಾ ಇದೆ. ಪುಸ್ತಕ ಲೋಕಾರ್ಪಣೆಯ ಸಮಯ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಪುಸ್ತಕದ ಲೋಕಾರ್ಪಣೆಯನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಈ ಪುಸ್ತಕವನ್ನು ಸಾವಣ್ಣ ಪ್ರಕಾಶನ ಪ್ರಕಟಿಸಿರುವಂಥದ್ದು. ಸಾವಣ್ಣ ಪ್ರಕಾಶನದ ಟ್ರೇಡ್ ಮಾರ್ಕ್ ಈ ಮ್ಯೂಸಿಕ್. ಪ್ರತಿ ಪುಸ್ತಕ ಲೋಕಾರ್ಪಣೆಯಲ್ಲೂ ಈ ಮ್ಯೂಸಿಕ್ ಬಂದೇ ಬರ್ತದೆ.
ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಂತ ಕೇಳ್ಕೊಳ್ತೀನಿ. ಜಗದೀಶ್ ಶರ್ಮಾ ಸಂಪ ಅವರು ಬರೆದಿರುವಂತಹ 108 ಸುಭಾಷಿತಗಳು ಭಾಗ 1. ಇನ್ನೂ ಹಲವು ಭಾಗಗಳು ಬರಲಿಕ್ಕಿದೆ. ಇದು ಆರಂಭ ಅಷ್ಟೇ. ಪುಸ್ತಕದ ಮೊದಲ ಪ್ರತಿಯನ್ನು ಜಗದೀಶ್ ಶರ್ಮಾ ಸಂಪ ಅವರ ತಂದೆ ಚಿದಾನಂದ್ ಭಟ್ ಹಾಗೂ ತಾಯಿ ಮಂಗಳಗೌರಿ ಅವರು ಸ್ವೀಕರಿಸಬೇಕು ಎಂದು ಕೇಳ್ಕೊಳ್ತೀನಿ. ರಾಧಿಕಾ ರಾಣಿ ಅವರು ಈ ಮೊದಲ ಪ್ರತಿಯನ್ನು ಚಿದಾನಂದ್ ಭಟ್ ಹಾಗೂ ಮಂಗಳಗೌರಿ ಅವರಿಗೆ ನೀಡಬೇಕಾಗಿ ಕೇಳ್ಕೊಳ್ಳುತ್ತೇನೆ. ನಾನು ಆಗಲೇ ಹೇಳಿದಂತೆ ಈಗಾಗಲೇ ಸತತ 200ಕ್ಕಿಂತಲೂ ಹೆಚ್ಚು ಸುಭಾಷಿತಗಳು ವಿಡಿಯೋ ಮೂಲಕ ಪ್ರಸಾರ ಆಗ್ತಾ ಇದೆ. ಹೀಗೊಂದು ಕೆಲಸ ಆಗಬೇಕು ಅಂತಂದರೆ ಅದರ ಹಿಂದೆ ಒಂದು ತಂಡ ಕೆಲಸ ಮಾಡಬೇಕಾಗ್ತದೆ. ಅಂಥದ್ದೊಂದು ತಂಡ ಸೇವಾಯೂಥ. ಜಗದೀಶ್ ಶರ್ಮಾ ಸಂಪ ಅವರು ಒಂದು ಸುಭಾಷಿತದ ಆಡಿಯೋ ಕಳಿಸಿದರೆ ಅದಕ್ಕೆ ಸೂಕ್ತವಾಗಿರುವಂತಹ ಚಿತ್ರಗಳನ್ನು, ವಿಡಿಯೋಗಳನ್ನು ಹುಡುಕಿ ಅದರ ಒಂದು ಸಂಪಾದನೆಯನ್ನು ಮಾಡಿ ಸೂಕ್ತವಾಗಿರುವಂತಹ ಹಿನ್ನೆಲೆ ಸಂಗೀತ ಇವೆಲ್ಲವನ್ನು ಸೇರಿಸಿ ನಂತರ ಇದನ್ನು ಪ್ರಸಾರ ಮಾಡಲಾಗುತ್ತೆ. ಇದೊಂದು ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಕೆಲಸ. ಇದನ್ನು ಅಷ್ಟೇ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಿರುವಂತಹ ತಂಡ ಸೇವಾಯೂಥ ತಂಡ. ಈ ತಂಡದಲ್ಲಿ ಅನೇಕ ಯುವಕರಿದ್ದಾರೆ. ಈ ತಂಡದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಯುವಕರಿಗೆ ಈಗ ಗೌರವ ಪ್ರತಿ ನೀಡುವಂತಹ ಸಮಯ. ಮೊದಲಿಗೆ ಸಚಿನ್ ಹೊನ್ನೇಸರ ಬಂದು ದಯವಿಟ್ಟು ಗೌರವ ಪ್ರತಿಯನ್ನು ಸ್ವೀಕರಿಸಬೇಕು ಎಂದು ಕೇಳ್ಕೊಳ್ತೇನೆ. ರಂಗನಾಥ್ ಭಾರದ್ವಾಜ್ ಅವರು ಸೇವಾಯೂಥ ತಂಡಕ್ಕೆ ಗೌರವ ಪ್ರತಿಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಈ ಎಲ್ಲ ಸುಭಾಷಿತಗಳು ಸದಾತನ ಯೂಟ್ಯೂಬ್ ಚಾನಲ್ ಹಾಗೂ ಸದಾತನ ವಾಟ್ಸಪ್ ಗ್ರೂಪ್, ಜಗದೀಶ್ ಶರ್ಮಾ ಅವರ ಫೇಸ್ಬುಕ್ ಅಕೌಂಟ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್ ಎಲ್ಲ ಕಡೆ ಲಭ್ಯ ಇರುತ್ತೆ. ಗಣೇಶ್ ಹೆಗಡೆ, ಸಮದರ್ಶನ ಶರ್ಮಾ, ಸಮದರ್ಶನ ಶರ್ಮಾ, ನಾಗೇಂದ್ರ ಕೊಪ್ಪಲು, ರಾಜು ಜಿಟಿ, ದೀಪಕ್ ಹೆಗಡೆ,
ಸಹನಾ ಸಚಿನ್. ಅಷ್ಟೇ. ರಂಗನಾಥ್ ಭಾರದ್ವಾಜ್ ಅವರು ಈ ದಿನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದರ ಹಿಂದೆ ಒಂದು ಸಣ್ಣ ಒಂದು ಕಥೆ ಇದೆ. ಈ ದಿನ ಅವರಿಗೆ ಒಂದು ವಿಶೇಷ ಪ್ರಶಸ್ತಿ ಲಭಿಸೋದಿತ್ತು. ಆದರೆ ಜಗದೀಶ್ ಶರ್ಮಾ ಅವರ ಮೇಲಿನ ಪ್ರೀತಿಗಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಎಂಬ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಧನ್ಯವಾದಗಳು ಸರ್. ರಂಗನಾಥ್ ಭಾರದ್ವಾಜ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಗಡೆಜಿಯವರು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಇದು ನಮ್ಮ ಸೌಭಾಗ್ಯ, ಇಲ್ಲಿ ಭಾರದ್ವಾಜ್ ಇದ್ದಾರೆ ಅಂತ ಫಸ್ಟ್ ಶುರು ಮಾಡಿದ್ರು. ನಂದು ಅದಕ್ಕೆ ಭಾಳ ತೀವ್ರ ಆಕ್ಷೇಪ ಇತ್ತು ನನ್ನ ಮಾನಸಿಕವಾಗಿ. ಯಾಕಂದರೆ ನನ್ನ ಪ್ರಕಾರ ಕೇವಲ ಮಾತನಾಡುವಂಥವನು ಮಾತ್ರ ದೊಡ್ಡವನಾಗಲ್ಲ, ಮಾಡುವಂಥವನು ದೊಡ್ಡವನಾಗ್ತಾನೆ ಅಂತ. ನಾವು ಮಾತಾಡ್ತೀವಿ, ನಿರಂತರವಾಗಿ ಮಾತಾಡ್ತೀವಿ. 25 ವರ್ಷಗಳ ಕಾಲ ನಿರಂತರವಾಗಿ ಮಾತಾಡಿದ್ದೀವಿ, ಇನ್ನೂ ಕೂಡ ಬೇಜಾರಾಗಿಲ್ಲ. ಯಾಕಪ್ಪ ಅಂತಂದರೆ ಅದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ಕೆಲವರು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಬಹಳ ಪ್ರೇರಣೆ ಅಂತ ಅನಿಸುತ್ತೆ. ಮತ್ತು ಹೆಗಡೆಯವ್ರದ್ದೇ ಉಲ್ಲೇಖ ಮಾಡಬೇಕು ಅಂದರೆ, ಹೆಗಡೆ ಮಾತಾಡ್ತಾನೆ ಮಾತು ಹೇಳಿದ್ರು, ನಾನು ಯಾಕೆ ಮಾಡಿದೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಉದ್ದೇಶ ತುಂಬ ಸ್ಪಷ್ಟವಾಗಿತ್ತು. ಸಪ್ತಕದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಇದೇ ನೋಡಿ ಸರ್ ಬೇಕಾಗಿರೋದು, ಇದೆ ಉದ್ದೇಶ. ಯಾರದ್ದು ಸ್ಪಷ್ಟವಾಗಿರುತ್ತಲ್ಲ ಅವರ ಮುಂದಿನ ಹಾದಿ ತುಂಬ ಸ್ಪಷ್ಟವಾಗಿರುತ್ತೆ ಅಂತ. ಸೊ ನನಗನ್ಸುತ್ತೆ ಹೀಗಾಗಿನೇ ನೀವು ಸಪ್ತಕ ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ನೀವು ಬೆಳೆಸ್ಕೊಂಬರ್ತಾ ಇದ್ದೀರಿ. ಇನ್ನು ಮಿತ್ರ ಸಾವಣ್ಣ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಅದು ಅಪೂರ್ಣ ಆಗಿಬಿಡುತ್ತೆ. ಯಾಕಂದರೆ ಅಹೋರಾತ್ರ ಅವರಿಂದ ನನಗೆ ಪರಿಚಿತರಾದರು. ಅಲ್ಲಿಂದ ಇಲ್ಲಿ ತನಕ ನಮ್ಮ ಸ್ನೇಹ ನಿರಂತರವಾಗಿ ಸಾಗ್ತಾ ಇದೆ. ಮುಂದೂ ಕೂಡ ನಮ್ಮ ಸ್ನೇಹ ಹಂಗೆ ಇರುತ್ತೆ. ಬಹಳ ಸಭ್ಯ, ತುಂಬ ಸರಳ ಜೀವಿ. ಜೊತೆಗೇನು ಅಂದರೆ ಈ ಧರ್ಮ ಸಂಸ್ಕೃತಿ ಪರಂಪರೆಯ ಪುಸ್ತಕಗಳು ಅಂತಂತಂದ್ರೆ ಅವರಿಗೆ ಬಹಳ ಇಷ್ಟ. ಅವ್ರಿಗೆ ಹಾಗಾಗಿ ಏನು ಅಂತಂದರೆ ಅವರು ನಮ್ಮ ಶರ್ಮಾಜಿಯವರ ಕೃತಿಗಳನ್ನು ಒಂದಾದ್ಮೇಲೊಂದು ಬಿಡುಗಡೆ ಮಾಡ್ತಾನೆ ಇದ್ದಾರೆ. ಸಂಪ ಅವರ ಪುಸ್ತಕಗಳನ್ನು ನಾನು ಕೂಡ ಸಾಕಷ್ಟು ಓದಿದ್ದೀನಿ. ಈಗ ಅವ್ರ ಜೊತೆ ನಮ್ಮ ಎಪಿಸೋಡ್ ಕೂಡ ಶುರುವಾಗಿದೆ. ಇನ್ನೂ ಪ್ರಸಾರ ಆಗಿಲ್ಲ, ಆಗ್ತಾಯಿದೆ. ಒಂದು 20 ಎಪಿಸೋಡ್ ರೆಡಿಯಾಗಿದೆ. ಆ 20 ಎಪಿಸೋಡಿಗೆ ಪ್ರೇರಣೆ ಯಾರು ಅಂದ್ರೆ ನನ್ನ ಹೆಂಡತಿ, ನನ್ನ ಶ್ರೀಮತಿ. ಅವಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು, ಏನು ಅಂದರೆ, ಅಲ್ಲ ನಾನು ಅಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಾನು ಸರಿಸುಮಾರು 15-16 ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ. ಆದರೆ ಇಷ್ಟೊಂದು ಸರಳವಾಗಿ ಜನರಿಗೆ ಮುಟ್ಟಿಸೋವಂಥ ಒಬ್ಬ ವ್ಯಕ್ತಿ ನನಗೆ ಸಿಗಲೇ ಇಲ್ವಲ್ಲ ಅಂತ ಅನ್ನೋವಂಥ ಒಂದು ಬೇಸರ ಇತ್ತು ಅವಳಿಗೆ. ಹಾಗೆ ಕೊನೆಗಳು ಹೇಳಿದ್ದೇನು ಅಂದರೆ, ನೀನು ಪ್ರೋಗ್ರಾಮ್ ಮಾಡಬೇಕಪ್ಪ, ನೀನು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಂತ. ಅದಕ್ಕೋಸ್ಕರ ನಾನೇ ಗುರುಗಳನ್ನು ಹೋಗಿ ಸಂಪರ್ಕ ಮಾಡಿ ಅವ್ರ ಹತ್ರ ಮಾತಾಡಿ ಅಂತೂ ಇಂತೂ ಎಪಿಸೋಡ್ಗಳು ಶುರುವಾಗಿದೆ. ಅದು ನಾನು ಅಂದ್ಕೊಂಡಿದ್ದೀನಿ ಏನು ಅಂತಂದ್ರೆ 10 ಎಪಿಸೋಡ್ ಆಗಿದೆ. 25 ಎಪಿಸೋಡ್ ಆಗೋ ತನಕ ಬಿಡಬಾರದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. 25 ಎಪಿಸೋಡ್ ಆದಮೇಲೆ ಅದು ಕೂಡ ಬರುತ್ತೆ. ನಾನು ಮೊನ್ನೆ ಕಟೀಲಿಗೆ ಹೋಗಿದ್ದೆ ಸರ್, ಗುರುಗಳೇ, ಕಟೀಲಿಗೆ ಹೋಗಿದ್ದೆ. ಕಟೀಲ್ನಲ್ಲಿ ನಂದು ಒಂದು ನುಡಿ ಹಬ್ಬದ ಉದ್ಘಾಟನೆ ನಂದು. ನಾನು ಅಲ್ಲೂ ಕೂಡ ಅದೇ ಪ್ರಶ್ನೆ ಕೇಳಿದೆ, ನುಡಿ ಹಬ್ಬಕ್ಕೆ ನನ್ನ ಯಾಕೆ ಕರೆದ್ರಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಅಲ್ಲೂ ಕೂಡ ಆ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವರು ಈ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅದರ ಅಧ್ಯಕ್ಷತೆ ವಹಿಸಿದರು. ಇಬ್ಬರು ಭಾರದ್ವಾಜರು ಇದ್ದಾರೆ ನಮ್ಮ ವೇದಿಕೆ ಮೇಲೆ, ಎಂಥ ಭಾಗ್ಯ ನೋಡಿ ಅಂತಂತಂದರು. ನಾನು ಅದನ್ನು ಕರೆಕ್ಷನ್ ಮಾಡಿದೆ ನಿಂತಾಗ. ಅವರು ನಿಜವಾದ ಭಾರದ್ವಾಜರು, ನಾನು ಬರೀ ಭಾರ ಮಾತ್ರ ಅಂತ.
ಯಾಕಂದರೆ ಅಗೈನ್ ನಮಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ತುಂಬ ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆ ನನಗಿದೆ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರ ನನಗೆ ಪದೇ 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 ಅನಿಸುವಂಥದ್ದು ಏನು ಅಂದರೆ, ಗಜಾನನ ಶರ್ಮ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋವಂಥದ್ದೇ ನಮ್ಮ ಭಾಗ್ಯ. ನಮ್ಮ ಭಾಗ್ಯ ನಮ್ಮದು. ಸಂಪಾವರ ಪರಿಚಯ ನಮ್ಮ ಭಾಗ್ಯ ಅದು. ಹೀಗಾಗಿ ಬಿಡಿ 108 ಬರೀ 108 ಮಾತ್ರ ಅಲ್ಲ, ನನಗನ್ಸುತ್ತೆ 108 ಪುಸ್ತಕಗಳು ಬರ್ಬೋದೇನೋ ಅಂತ ಹೇಳಿಂದ ಅದರಲ್ಲೇನು ಯಾವುದೇ ಸಂದೇಹ ಇಲ್ಲ. ನಂದು ಅವ್ರದ್ದು ಚರ್ಚೆ ಆದಂಥ ಸಂದರ್ಭದಲ್ಲಿ ನಾವು ಮಹಾಭಾರತ ಮಾಡೋಣ ಅಂತಂದಾಗ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಎಲ್ಲಿಂದ ಶುರು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಆಯಿತಾ, ಅವರೂ ಕೂಡ ಕೇಳಲಿಲ್ಲ, ನಾನೂ ಕೂಡ ಕೇಳಲಿಲ್ಲ ಅದನ್ನು. ಆಮೇಲೆ ಫಸ್ಟ್ ಬಂದು ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಗುರುಗಳೇ ಎಲ್ಲಿಂದ ಶುರು ಮಾಡೋಣ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಅದ್ರ ಪಾಟಿಗೆ ಅದು ಕರ್ಕೊಂಡು ಹೋಗುತ್ತೆ ಬಿಡಿ, ಯೋಚನೆ ಮಾಡಬೇಡಿ ಅಂತಂತಂದರು. ಅದು ನಿರಂತರವಾಗಿ ಕರ್ಕೊಂಡು ಹೋಗ್ತಾ ಇದೆ, ಅಲ್ಲೆಲ್ಲ ಬ್ರೇಕ್ ಆಗುತ್ತೆ, ಪ್ರಶ್ನೆ ಬೇರೆ. ಯಾಕಂದರೆ ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೆಲವು ಸಂದರ್ಭಗಳಲ್ಲಿ ಆಗಲ್ಲ. ಸೊ ಹೀಗಾಗಿ ನಿರಂತರವಾಗಿ ಆಗುತ್ತೆ. ನನಗನ್ಸುತ್ತೆ ಈ ಅತ್ಯಂತ ಈ ಕಠಿಣ ಸಂಗತಿಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಂಥ ರೀತಿಯಲ್ಲಿ ಹೇಳುವಂಥ ಕಲೆಗಾರಿಕೆ ಸಂಪ ಅವರಿಗೆ ಸಿದ್ಧಿಯಾಗಿದೆ ಅಂತ. ನಮ್ಮ ಇಬ್ಬರು ಶರ್ಮಾಜಿಗಳು ಕೂಡ ನನಗೆ ಸಿಕ್ಕಿದ್ದು ಡಾಕ್ಟರ್ ಗಿರಿಧರ್ ಕಜೆ ಅವರ ಮುಖಾಂತರ. ಇಬ್ಬರೂ ಕೂಡ ಒಂದೇ ದಿನ ಭೇಟಿ ಮಾಡಿದ್ದೆ ಅಂತ ಅನಿಸುತ್ತೆ. ನಾನು ಮಠದಲ್ಲಿ ಒಂದೇ ದಿನ ಭೇಟಿ ಮಾಡಿದ್ದೆ ನಾನು. ಅಲ್ಲಿಂದ ನಿರಂತರವಾಗಿ, ಅಂದರೆ ಬಹಳ ನಾವು ಸಂಪರ್ಕದಲ್ಲಿರ್ತೀವಿ ಅಂತಲ್ಲ, ನಿರಂತರವಾಗಿದೆ ನಮ್ಮ ಸ್ನೇಹ ಅನ್ನುವಂಥದ್ದು. ಸೊ ಸಂಪ ಅವರು ಎಷ್ಟರ ಮಟ್ಟಿಗೆ ನಮಗೆ ತುಂಬ ಆತ್ಮೀಯರಾಗಿಬಿಟ್ಟಿದ್ದಾರೆ ಅಂತಂದರೆ, ಒಂಥರ ನಮ್ಮ ಮನೆಯ ಹಿರಿಯರ ರೀತಿಯಲ್ಲಿ ನಾನು ಅವ್ರ ಹತ್ರ ಎಲ್ಲ ಸಂಗತಿಗಳನ್ನು ಕೂಡ ಹೇಳ್ಕೊಳ್ತೇನೆ. ಅವರು ಕೂಡ ಎಲ್ಲವನ್ನು, ಅವ್ರದ್ದೊಂದು ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಏನು ಅಂತಂದರೆ, ಅವರು ಹಿಂಗೆ ಕೂತ್ಕೊಂಡವರು ಎಲ್ಲವನ್ನೂ ಕೇಳ್ತಿರ್ತಾರೆ. ನಮಗೆ ಮಾತಾಡಿ ಬೇಜಾರು, ಜಾಸ್ತಿ ಮಾತಾಡ್ಬಿಟ್ಟು ನಾವು ಗುರುಗಳೇ ಅಂತ ನಾನು ಕೇಳಿದ್ದಿದೆ. ಇಲ್ಲ 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 ತುಂಬ ಚೆನ್ನಾಗಿ ಮಾತಾಡಿ, ಕಂಟಿನ್ಯೂ ಮಾಡಿ ಅಂತ. ಅಂದರೆ ನಿಮ್ದು ಏನೇನಿದೆ ಹೇಳ್ಬಿಟ್ರಪ್ಪ ಅತ್ಲಾಗೆ ಅಂತ, ಆಮೇಲೆ ನಾವೇನಾದ್ರೂ ಒಂದು ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳಿ ಅಂತ. ನಿಜಕ್ಕೂ ಏನು ಅಂತಂದರೆ ಹಲವಾರು ವಿಚಾರಗಳಲ್ಲಿ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇದು ಹೀಗಾಗಿ ಏನು ಅಂತಂದರೆ, ಅವ್ರನ್ನ ನಮ್ಮ ಮನೆಯ ಹಿರಿಯರು ಅಂತಲೇ ನಾನು ಭಾವಿಸ್ತೀನಿ. ಅವರ ಪುಸ್ತಕದ ಬಗ್ಗೆ ಮಾತಾಡುವಂಥ ಇದು. ಸ್ವಲ್ಪ ಒಂಚೂರು ಪುಸ್ತಕ ಕೊಡಿ ಗುರುಗಳೇ. ತುಂಬ ಅದ್ಭುತವಾದಂಥ ಪುಸ್ತಕ ಇದು. ಈ ಪುಸ್ತಕದ ಒಂದು ಪ್ರತಿನೂ ಕೂಡ ನಾನು ತರಿಸ್ಕೊಂಡಿದ್ದೆ. ಈ ಪ್ರತಿದಿನ ಅವ್ರ ಮೊಬೈಲ್ನ ನೋಡಿದಂಥ ಸಂದರ್ಭದಲ್ಲಿ ಆ ಸ್ಟೇಟಸ್ಸಲ್ಲಿ ನಾನು ನೋಡ್ತಾ ಇದ್ದೆ. ಅಲ್ಲಿ ಈ ಥರದ್ದು ಶ್ಲೋಕಗಳನ್ನು ಹಾಕ್ತಾಯಿದ್ರು ಅವರು. ಅವರು ಬಹಳ ತುಂಬ ಚೆನ್ನಾಗಿರುತ್ತೆ. ನೀವು ಅವ್ರ ಮೋಸ್ಟ್ಲಿ ಅವ್ರ ಸಂಪರ್ಕ ಇರುತ್ತೆ, ನೀವು ನೋಡ್ತಾ ಇರ್ತೀರಿ ಅಂತ ಭಾವಿಸ್ತೀನಿ ಪ್ರತಿದಿನ. ಕೆಲವೊಂದು ನಮ್ಗೆ ಅರ್ಥನೇ ಆಗಲ್ಲ. ಕೆಲವೊಂದು ಇದೇನೋ ಚಿತ್ರ ಹಾಕಿದ್ರಿ, ಅದೇನು ಅಂತ ನಾನು ಕೆಲವೊಂದು ಸಂದರ್ಭಗಳಲ್ಲಿ ಕೇಳಿದ್ದು ಕೂಡ ಇದೆ. ಸೊ ನನಗನ್ಸಿದ್ದೇನು ಅಂದರೆ, ಒಂದು ಸರಿ ಅವ್ರ ಹತ್ರ ಮಾತಾಡಿದೆ, ನೀವು ಸಂಸ್ಕೃತ ಶ್ಲೋಕ ಹಾಕ್ತೀರಿ, ಆದರೆ ನನಗೆ ಸಂಸ್ಕೃತ ನನಗೆ ಅಷ್ಟು ಗೊತ್ತಿಲ್ಲ. ಹೀಗಾಗೇನು ಅಂತಂದರೆ ನನಗೆ ಅದರ ಭಾವಾರ್ಥಗಳು ಗೊತ್ತಾಗಲ್ಲ ಗುರುಗಳೇ, ದಯವಿಟ್ಟು ಅದನ್ನು ಸೇರಿಸಿ ನೀವು ಹಾಕ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ. ಅಪ್ಪಿತಪ್ಪಿ ಅದರದ್ದು ಆ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ ನಾನು, ನನ್ನ ಧ್ವನಿನಲ್ಲೇ ಬರುತ್ತೆ ಅಂತ ಹೇಳಿಲ್ಲ ನೋಡಿ ಅವರು. ಯಾಕೆಂದರೆ ಅದನ್ನು ಕೇಳಿ ಮತ್ತೆ ಅವರು ಈ ಪುಸ್ತಕದ ದೃಷ್ಟಿಲಿ ಇಟ್ಕೊಂಡು ಹೇಳಿದ್ರೇನೋ ಗೊತ್ತಿಲ್ಲ, ಹೇಳಲಿಲ್ಲ. ಇವತ್ತು ಗೊತ್ತಾಯ್ತು ನನಗೆ ಅದರ ಎಲ್ಲ ವಿವರಗಳು. ಅಂದರೆ ನೀವು ಯಾವುದಾದ್ರೂ ಒಂದು ಶ್ಲೋಕವನ್ನು ಕೊಟ್ಟು ಆ ಶ್ಲೋಕಕ್ಕೆ ಅತ್ಯಂತ ಸರಳವಾದಂಥ ವಿವರಣೆ, ಎಷ್ಟರ ಮಟ್ಟಿಗೆ ಅಂತಂದರೆ ಜೀವನಕ್ಕೆ ಬಹಳ ಹತ್ತಿರವಾಗಿರಬೇಕು, ಅದರಿಂದ ಜೀವನಾನುಭವ ಗೊತ್ತಾಗಬೇಕು, ಅಷ್ಟರ ಮಟ್ಟಿಗೆ ಅವರು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ನನಗೆ ಒಂದು ಆಸೆ ಇದೆ ಅವರಿಂದ ಸರ್, ಏನು ಅಂತಂದರೆ, ನೀವು ಮುಂದಿನ ಯಾವುದಾದ್ರೂ ಪುಸ್ತಕದಲ್ಲಿ 108 ಬರುತ್ತೆ ಬಿಡಿ, ನನಗೆ ಸಂದೇಹ ಇಲ್ಲ. ಆ 108ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಈ ಶ್ಲೋಕ ಬರೆದಾದಮೇಲೆ ಅದಕ್ಕೆ ತಕ್ಕಂಗೆ ಕೆಲವೊಂದಕ್ಕೆ ಮಾತ್ರ ನೀವು ಉದಾಹರಣೆಗಳು ಕೊಟ್ಟಿರಿ. ಅಂದರೆ ನೀವು ಪೌರಾಣಿಕ ಉದಾಹರಣೆಗಳನ್ನು ಕೇವಲ 2ರಲ್ಲಿ ಮಾತ್ರ ಮೆನ್ಷನ್ ಮಾಡಿರಿ ಇದರಲ್ಲಿ. ಸೊ ಹಾಗಾಗಿ ನನಗನ್ಸುತ್ತೆ ಕೆಲವೊಂದು ಶ್ಲೋಕಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಸಣ್ಣ ಕಥೆಯ ಮುಖಾಂತರ, ಅದರ ಮುಖಾಂತರ ಕೊಟ್ಟರೆ ನಮ್ಮ ಜ್ಞಾನ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ ಅನಿಸುತ್ತೆ. ಸೊ ಅದು ನನ್ನ ಆಸೆ, ಬಹುಶಃ ಅದು ಈಡೇರುತ್ತೆ. ಅವರು ನನಗೆ ಭಾಳ ಪ್ರೇರಣೆ. ನಮ್ಮ ಕೆಲವೊಂದು ಹುಚ್ಚಾಟಗಳೇನಿರ್ತಾವಲ್ಲ ಅದನ್ನು ಕೂಡ ಅವ್ರಿಗೆ ನಾನು ಕಳಿಸ್ತಾ ಇರ್ತೀನಿ, ಏನಾದರೂ ಬರೆದಿದ್ದು ಅದನ್ನೆಲ್ಲ.
ಕೊನೆಗೆ ಅವ್ರು ಒಂದ್ಸರಿ ಕೇಳಿದ್ರು, ನೀವು ತುಂಬ ಚೆಂದ ಬರೀತೀರಿ, ನೀವು ಯಾಕೆ ಒಂದು ಪುಸ್ತಕ ಮಾಡಬಾರ್ದು ಅಂತಂತಂದರು. ನಾನು ಹೇಳಿದೆ, ನನ್ನ ಹೆಂಡತಿ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಪ್ರಯತ್ನಪಟ್ಟು ವಿಫಲರಾಗ್ಬಿಟ್ಲು ನನ್ನ ಹತ್ರ ಬರ್ಸೋಕ್ಕೆ. ವಿಶ್ವೇಶ್ವರ ಭಟ್ರು ಒಂದು ಸ್ವಲ್ಪ ದಿವಸ ಭಾಳ ಟ್ರೈ ಮಾಡಿದ್ರು. ಅವರು ಕೊನೆಗೆ ನೋಡೋ ತನಕ ನೋಡಿ ನನಗೆ ಒಂದು ಮಾತು ಹೇಳಿದ್ರು, ರೀ ರಂಗನಾಥ್, ಒಂದು ಕಡೆ ಕೂತ್ಕೊಳ್ಳೋದು ಕಲ್ತ್ಕೊಳ್ರಿ ಫಸ್ಟು. ಅವ್ರು ನನಗೆ ಹೇಳಿದ್ದು ಅಸಹನೆಯಿಂದ ಹೇಳ್ಬಿಟ್ರು ಒಂದು ಸರಿ. ಯಾಕಂದರೆ ನನಗೆ ಈ ಕ್ಯಾಮ್ರಾ ಮುಂದ್ಗಡೆ ಕೂಡಿಸ್ಬಿಟ್ರೆ ನನಗೆ ಕೂತ್ಕೊಂಡಿದ್ದೇ ಗೊತ್ತಿರಲ್ಲ. 3 ಗಂಟೆ 4 ಗಂಟೆ ಈ ಸಂದರ್ಭದಲ್ಲಿ ಇದೇನು ಕೊಚ್ಕೊಳ್ಳೋಂಥ ವೇದಿಕೆ ಅಲ್ಲ, ಭಾಳ ಅಭಿಮಾನದಿಂದ ನಾನು ಹೇಳ್ತಾ ಇರುವಂಥದ್ದು. ಒಂದು ಸರಿ ನಾನು ಸಮಯ ನ್ಯೂಸಲ್ಲಿ ನಾನು ಎಡಿಟರ್ ಇನ್ ಚೀಫ್ ಆದಾಗ, ನಾನು 2014 ಮೋದಿಯವರದ್ದು, ಮೋದಿ ಗೆದ್ದು ಪ್ರಧಾನಮಂತ್ರಿ ಆದ್ರಲ್ಲ ಫಸ್ಟು ಆ ಚುನಾವಣೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಕೂತ್ಕೊಂಡೆ ನಾನು. ನನಗೆ ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಇನ್ನೊಬ್ಬರು ನಮ್ಮ ಆ್ಯಂಕರ್ ಬಂದು ನನಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕಾಗಿತ್ತು. ಅವ್ರು ಯಾರೋ ಅವರ ಸಿಸ್ಟ್ರು ಆಕ್ಸಿಡೆಂಟ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಅವ್ರು ಬರಲೇ ಇಲ್ಲ. ನಾನು 6 ಗಂಟೆ ಕೂತ್ಕೊಂಡು ಕಂಟಿನ್ಯೂ ಮಾಡಿದೆ. 12 ಆಯಿತು, 1 ಆಯಿತು, 2 ಆಯಿತು, ಕಂಟಿನ್ಯೂ ಹಂಗನೇ. ಎದುರುಗಡೆಗೆ ಒಂದು ಬಾಟ್ಲಲ್ಲಿ ಗ್ಲೂಕೋಸ್ ಹಾಕ್ಕೊಂಡು ORS ಹಾಕ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೀರ್ತಾ ಇದ್ದೆ. ಅದು ಬಿಟ್ಟರೆ ನಾನು ತಿನ್ನೋಕ್ಕೂ ಕೂಡ ಹೋಗಿರಲಿಲ್ಲ, ಮತ್ತೆ ಎದ್ದೋಬೇಕಾಗತ್ತೆ ಅಂತ ಹೇಳಿಂದ. ಸೊ ಹೀಗಾಗಿ ಕೊನೆಗೆ ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ನಿಜವಲ್ಲ ನನಗೆ ಗೊತ್ತಿಲ್ಲ, ಭಗವಂತನ ಇಚ್ಛೆ. ರಾತ್ರಿ 9 ಗಂಟೆ ತನಕ ಕೂತ್ಕೊಂಡು ನೋಡಿ, 15 ಗಂಟೆಗಳ ಕಾಲ, ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆ ತನಕ. ಆದರೆ ಕೂತ್ಕೊಂಡು ಬರ್ರಿ ಅಂತಂತಂದರೆ ಅರ್ಧ ಗಂಟೆ ಕೂತ್ಕೊಳ್ಳಲ್ಲ. ಏನು ಮಾಡ್ತೀರಿ? ಈಗ ಸಂಪಾ ಅವರು ನಮ್ಮನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಪ್ರೇರಣೆಯಿಂದ ನನ್ನ ಬರವಣಿಗೆ ಶುರುವಾಗಿದೆ. ಬಹುಶಃ ಗೊತ್ತಿಲ್ಲ, ಮುಂದೊಂದಲ್ಲ ಒಂದು ದಿವಸ ನಾವು ಇದೇ ವೇದಿಕೆಯಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ. ನಿಮ್ಮ ಹಾಕ್ಬಿಟ್ರು ನೋಡಿ ಇವರು, ಬಲೆ ಎಸ್ತೇ ಬಿಟ್ರಿ ಇವಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಗಜಾನನ ಶರ್ಮಾ ಅವರಿದ್ದಾರೆ. ಅವರ ಪುಸ್ತಕಗಳು, ಅವರ ಬರಹ, ಅವರ ಜ್ಞಾನ ಭಂಡಾರ ಅದ್ಭುತ ಅದು. ಸೊ ಅವ್ರು ಮಾತಾಡಬೇಕು, ಜೊತೆಗೆ ನಮ್ಮ ಸಂಪಾ ಅವರು ಕೂಡ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಗೆ. ಮತ್ತೆ ನಾನು ಭಾಳ ವಿನಮ್ರತೆಯಿಂದ ಹೇಳುವಂಥದ್ದು ಏನು ಅಂತಂದರೆ, ಇಂಥ ಕಡೆಗೆ ಬಂದಾಗ ಈ ಕಬ್ಬಣದ ಅಂಗಡಿನಲ್ಲಿ ನೊಣ ಬಂದಂಗೆ ಆಗ್ಬಿಡುತ್ತೆ. ನಾನು ಈ ಯಾವ ಕಾರಣದಿಂದ ಬಂದ್ವಿ ಅನ್ನೋದೇ ಕೆಲವೊಂದು ಸಂದರ್ಭಗಳಲ್ಲಿ. ಅಂದರೆ ತುಂಬ ಸಂಗತಿಗಳನ್ನು ನಾವು ಅಲ್ಲಿ ಟಿ ವಿಲಿ ಕೂತ್ಕೊಂಡಾಗ ಮಾತಾಡ್ತೀವಿ, ಆದರೆ ತುಂಬ ಆಳವಾಗಿ ನಮಗೆ ಜ್ಞಾನ ಇರುತ್ತೆ ಅಂತ ನನಗೆ ಖಂಡಿತವಾಗಲೂ ಅನಿಸಲ್ಲ. ನನ್ನ ನಿರಂತರವಾದ ಆ ಕಡೆಗೆ ನನ್ನ ಪ್ರಯತ್ನ ಸಾಗ್ತಾ ಇದೆ, ನನ್ನ ಬರವಣಿಗೆ ಕೂಡ ಸಾಗ್ತಾ ಇದೆ. ಆ ಬರವಣಿಗೆಗೆ ಪ್ರೇರಣೆ ಮತ್ತು ಅಗೈನ್ ಸಂಪಾ ಅವರನ್ನೇ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನನ್ನ ಮಾತಲ್ಲಿ ಏನಾದರೂ ತಪ್ಪನ್ನು ಸುಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಪುಸ್ತಕಕ್ಕೆ ಬಿಡುಗಡೆ ಕರೆದ್ರು ನನ್ನ ಮುಂದಿನ ಪುಸ್ತಕಕ್ಕೆ ಅವ್ರು ಕರೆಯೋಂಥ ಅಗತ್ಯ ಇಲ್ಲ, ನಾನೇ ಬರ್ತೀನಿ. ಧನ್ಯವಾದ ಸರ್. ಒಬ್ಬ ಶರ್ಮರ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ಬ ಶರ್ಮರವನ್ನು ನಾನು ಕರೀತಾ ಇದ್ದೀನಿ. ಹಿರಿಯ ಸಾಹಿತಿ ಗಜಾನನ್ ಶರ್ಮಾ ಅವರು ಈ ಕಾರ್ಯಕ್ರಮದ ಕುರಿತು ಹಾಗೂ 108 ಸುಭಾಷಿತಗಳ ಪುಸ್ತಕದ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ಸಭೆಗೂ ನಮಸ್ಕಾರ. ಅವರು ಹೇಳ್ತಾನೆ ಹೇಳಿದ್ರು, ಒಬ್ಬ ಶರ್ಮರ ಪುಸ್ತಕ ಇನ್ನೊಬ್ಬ ಶರ್ಮರು ಬಿಡುಗಡೆ ಮಾಡೋದು ಅಂತ. ನನಗೆ ಅದಲ್ಲ ದೊಡ್ಡ ಸಮಸ್ಯೆ ಇರೋದು. ನಮ್ಮಿಬ್ಬರಿಗೂ ಏನು ಅಂತಂದರೆ, ಯಾವ ಶರ್ಮ ಯಾರು ಅನ್ನೋದು ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನಾನು ನಿನ್ನೆ ಸಾಗರದಿಂದ ಟ್ರೈನಲ್ಲಿ ಹತ್ತಿ ಆನಂದಪುರ ಹತ್ರ ಬರ್ತಿದ್ದ ಹಾಗೆ ಅವ್ರು ನಮಸ್ಕಾರ ಮಾಡಿದರು, ಜಗದೀಶ್ ಶರ್ಮರಿಗೆ ನಮಸ್ಕಾರ ಅಂತ ಅಂದರು. ಹಾಗೆ ನಾನು ಜಗದೀಶ್ ಶರ್ಮಾ ಅಲ್ಲ ನಾನು ಅಂತ ಅಂದೆ. ನೀವಲ್ವ ಇನ್ನಷ್ಟು ಬೇಕೇನೋ ಬರೆದಿದ್ದು ಅಂತಂದರು. ಹೌದು, ಅದರದು ಜಗದೀಶ್ ಶರ್ಮಾ. ಜಗದೀಶ್, ಈಗ ಗೊತ್ತಾಯ್ತು ಅಂತ. ಈ ಥರ ನಮ್ಮಿಬ್ಬರ ನಡುವೆ, ನಾವಿಬ್ಬರು ಬಂಧುಗಳು, ಒಂದೇ ಊರಿನವರು, ಒಂದೇ ಜಾಯಮಾನದಲ್ಲಿ ಒಂದೇ ಅಭಿರುಚಿಗಳನ್ನು ಇಟ್ಕೊಂಡು ಬಂದವರು ನಿಜ. ಆದರೆ ಅವರ ವಿದ್ವತ್ ನನ್ನ ಹತ್ರ ಇಲ್ಲ. ನನ್ನ ಕ್ಷೇತ್ರವೇ ಬೇರೆ, ನಾನು ಬೆಳೆದು ಬಂದ ರೀತಿಯೇ ಬೇರೆ. ಆದರೆ ಬಹಳ ಜನಕ್ಕೆ ಏನಾಗುತ್ತೆ ಅಂತಂದರೆ, ನಾವಿಬ್ಬರು ರಾಮಚಂದ್ರಾಪುರದ ಮಠ ಶಿಷ್ಯರಾಗಿರುವ ಕಾರಣದಿಂದಲೋ, ನಾವಿಬ್ಬರು ಒಟ್ಟಿಗೆ ಓಡಾಡ್ತಿದ್ದ ಕಾರಣದಿಂದಲೋ ನಮ್ಮಿಬ್ಬರಲ್ಲಿ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ. ಅದಕ್ಕೆ ಜೋಗಿಯವರು ಒಂದು ಒಳ್ಳೆಯ ಸೂತ್ರವನ್ನು ಹೇಳಿದ್ದಾರೆ. ಏನಂದ್ರೆ, ಅವರನ್ನು ಪಂಚ ಶರ್ಮ ಅಂತಾರೆ, ನನ್ನನ್ನು ಪ್ಯಾಂಟ್ ಶರ್ಮ ಅಂತಾರೆ. ಇದು ಇಬ್ಬರು ಖಂಡಿತ ಹೌದು.
ನಾನು ಪಂಚೆ ಹುಟ್ಟು ಹೊರಗಡೆ ಬರೋದು ಕಡಿಮೆ, ಅವರು ಪ್ಯಾಂಟ್ ಹಾಕಿ ಹೊರಗಡೆ ಬರೋದು ಕಡಿಮೆ. ಹಾಗಾಗಿ ಆದರೆ ಜಗದೀಶ್ ಶರ್ಮಾ ಅವರು ತಲುಪಿರುವಂಥ ಎತ್ತರ ಇದೆಯಲ್ಲ, ಅದು ಅವರ ಬಾಲ್ಯ, ಅವರು ಬದುಕಿ ಬಂದ ರೀತಿ, ಅದನ್ನೆಲ್ಲ ನೋಡಿದಾಗ ಅತ್ಯಂತ ಅಚ್ಚರಿಯನ್ನು ಉಂಟು ಮಾಡುವಂಥದ್ದು. ಏಕೆಂದರೆ ಇವತ್ತು ಬೆಂಗಳೂರಲ್ಲಿ ಯಾರೋ ಹೋಗ್ತಿರುವಾಗ ಒಂದು ಆಟೋ ಡ್ರೈವರು ಆಟೋ ನಿಲ್ಲಿಸಿ, ಸರ್ ನೀವು ಮಹಾಭಾರತ ಹೇಳ್ತೀರಲ್ಲ ಅಂತ ಹೇಳಿ ನಿಲ್ಲಿಸಿ ಬಂದು ನಮಸ್ಕಾರ ಮಾಡ್ತಾರೆ ಅಂತಂದರೆ, ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗೆ ಒಬ್ಬ ವ್ಯಕ್ತಿ ಕೊಡಬಹುದಾದಂಥ ಅತ್ಯಂತ ದೊಡ್ಡದಾದಂಥ ಕೊಡುಗೆ. ಅಚ್ಚರಿ ಅನಿಸುತ್ತೆ ನಮಗೆ. ಯಾರು ಅವರಿಗೆ ಆ ಭಾವ ಯಾಕೆ ಬಂತು? ಇವರು ಹೇಳುವಂಥ ಇವರ ಸುಭಾಷಿತವನ್ನು ಅಥವಾ ಇವರ ಒಳ್ಳೆಯ ಮಾತುಗಳನ್ನು ಇವರು ಮಹಾಭಾರತದ ಕುರಿತೋ ಅಥವಾ ನಮ್ಮ ಸಂಸ್ಕೃತಿ ಪರಂಪರೆಯ ಕುರಿತೋ ರಾಮಾಯಣದ ಕುರಿತೋ ಹೇಳುವಂಥ ಒಳ್ಳೆಯ ಮಾತುಗಳು ಅವರಲ್ಲಿ ಅಂಥ ಸ್ಫೂರ್ತಿಯನ್ನು ತುಂಬಿರುತ್ತೆ. ಹಾಗಾಗಿ ಅವರಿಗೆ ಬಾಗುವಂಥ ಒಂದು ಮನೋಭಾವವನ್ನು ಕೊಡುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ ಸುಭಾಷಿತ, ಒಂದು ಒಳ್ಳೆಯ ಮಾತನ್ನ ತಾವು ಮಾತ್ರ ಹೇಳಿದ್ರೆ ಆಗೋಲ್ಲ ಅನ್ನೋ ಕಾರಣಕ್ಕಾಗಿ ಸಂಸ್ಕೃತ ವಾಂಗ್ಮಯದ ಈಗ 108 ಸುಭಾಷಿತಗಳನ್ನು ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದು ತಾವೆಲ್ಲರೂ ಇದರಲ್ಲಿ ಮಾಧ್ಯಮದಲ್ಲಿ ನೋಡಿರ್ತೀರಿ. ಅವರ ಧ್ವನಿಯಲ್ಲೇ ಬರ್ತಾ ಇರುವಂತಹ, ಅವರೇ ಹೇಳುವಂತಹ, ಅವರು ಅರ್ಥವನ್ನು ವಿವರಿಸುವಂತಹ ಸುಭಾಷಿತಗಳು. ಆದರೆ ಈ ನಮ್ಮ ನೆಲದಲ್ಲಿ, ನಮ್ಮ ಪರಂಪರೆಯಲ್ಲಿ ಈ ಸುಭಾಷಿತಗಳು ನಮ್ಮ ನಡೆಯನ್ನು ಎಷ್ಟು ತಿದ್ದುತ್ತಾ ಬಂದಿದೆ ಅಂತಂದರೆ, ನಿಜವಾಗಿಯೂ ನಾವೆಲ್ಲರೂ ಈಗ ಹಳ್ಳಿ ಅದರ ಅರ್ಥ ಗೊತ್ತಿಲ್ಲದೆ ಇದ್ದವರು, ಸಂಸ್ಕೃತ ಗೊತ್ತಿಲ್ಲದೆ ನನ್ನಂಥದ್ದು ಸೇರಿ, ನನಗೂ ಸಂಸ್ಕೃತ ಗೊತ್ತಿಲ್ಲ, ನಮಗೆ ಯಾವುದೋ ಒಂದು ವಾಕ್ಯ ನಮ್ಮನ್ನು ತಪ್ಪು ದಾರಿಗೆ ಹೋಗುವುದನ್ನು ತಡೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿಯೇ ಅವೆಲ್ಲ ಸುಭಾಷಿತಗಳು. ಕೇವಲ ಸಂಸ್ಕೃತದಲ್ಲಿ ಅಥವಾ ಭಾರತದಲ್ಲಿ ಅಂತಲ್ಲ, ಎಲ್ಲ ಪ್ರದೇಶಗಳಲ್ಲಿ ಈ ಸುಭಾಷಿತಗಳು, ನಾಣ್ಣುಡಿಗಳು, ಈ ವಚನಗಳು, ಈ ಶತಕಗಳು, ಈ ಥರದಲ್ಲಿ ಈ ಒಳ್ಳೆಯ ಮಾತುಗಳು, ನಮ್ಮನ್ನು ತಿದ್ದುವಂತಹ ಮಾತುಗಳು ಹೇಗೆ ಬರ್ತವೆ ಗಾದೆಗಳಿದ್ದಾಗೆ, ಅವು ನಮ್ಮ ಬದುಕನ್ನು ಪ್ರೇರೇಪಿಸ್ತವೆ, ಒಳ್ಳೆಯ ದಿಕ್ಕಿನಡೆ ತಲುಪಿಸ್ತವೆ. ಯಾಕೆಂದರೆ ಇವತ್ತು ಹೆಗಡೆಯವರು ಮಾತಾಡ್ತಿದ್ದಾಗ ನನಗನ್ನಿಸ್ತು, ಎಲ್ಲ ಒಳಿತಿಗೆ ಮುನ್ನಡೆವ ಮನವ ಕೊಡು ರಾಮ ಅಂತ. ಇವತ್ತು ನೋಡಿ ಎಲ್ಲ ಒಳಿತುಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಇವತ್ತು ಅವರು ಹೇಳಿದಾಗೆ ಹೆಗಡೆಯವರು ಹೇಳಿದ್ರಲ್ಲ, ಭಾರದ್ವಾಜರಿದ್ದಾರೆ, ವಸಿಷ್ಠರಿದ್ದಾರೆ ಅಂಥೇಳಿ. ಒಳ್ಳೆಯ ಸಂಗೀತ, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಸಂಸ್ಕೃತ ವಿದ್ವತ್ತಿರುವಂಥ ವ್ಯಕ್ತಿಗಳು, ಒಳ್ಳೆಯ ಮಾಧ್ಯಮದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿರುವಂಥವರು, ಮತ್ತು ತಮ್ಮ ಈ ಒಂದು ಥರದಲ್ಲಿ ಹೇಳಬೇಕು ಅಂತಂದರೆ ಅವರದಲ್ಲದ ಸಂಸ್ಕೃತಿಯನ್ನು ಅವ್ರದ್ದು ಅಂತ ಮಾಡಿಕೊಂಡು, ಅವರು ಇದೇ ನೆಲದವರು, ಇದೇ ಸಂಸ್ಕೃತಿಯವರು, ಆದರೂ ಕೂಡ ಬೇರೆಯವರು ಆಗಬಹುದಾದವರು ನಮ್ಮವರೇ ಆಗಿ ನಮ್ಮ ಜೊತೆಗೆ ಇಂಥ ಪುಸ್ತಕಗಳನ್ನು ನಮ್ಮೆಲ್ಲರಿಗೂ ಕೊಡುವಂಥ ಸಾವಣ್ಣಂಥವ್ರು ನೋಡಿ. ಎಲ್ಲ ಸಾನೆ ಇವತ್ತು ಎಲ್ಲ ಆ ವಿಚಾರಗಳನ್ನೆಲ್ಲ ನೋಡಿದಾಗ ಎಲ್ಲ ಒಳಿತುಗಳು ಸಂಘಟಿಸುತ್ತವೆ. ಅದರಲ್ಲೂ ವರ್ಲ್ಡ್ ಕಲ್ಚರು, ಇದು ಕೂಡ ಮೈಸೂರು ಅರಸು ವಂಶದ ಕೊಡುಗೆ ಈ ಜಾಗ ಕೂಡ. ಹೀಗೆ ಎಲ್ಲ ಒಳಿತುಗಳು ಒಂದು ಕಡೆ ಸಂಗಮಿಸಿ ಒಂದು ಒಳ್ಳೆಯ ಪುಸ್ತಕ. ಯಾಕೆಂದರೆ ಇದಕ್ಕೆ ಕೊನೆ ಇಲ್ಲ. ಇದು ಭಾಗ 1 ಮಾತ್ರ. ಇದು 100 ಆಗಬಹುದು, ಅವರು ಹೇಳಿದಾಗೆ 108 ಆಗ್ಬೋದು, ಆಗಬೇಕು. ಯಾಕೆ ಆಗಬೇಕು ಅಂತಂದರೆ ನಾವೆಲ್ಲ ನಮ್ಮ ಪರಂಪರೆಯ ಅಥವಾ ನಮ್ಮ ಜೀವನಾನುಭವಗಳನ್ನು, ನಮ್ಮ ಹಿರಿಯರು ಕೊಟ್ಟಿರುವುದನ್ನು ಬಿಟ್ಟು ಬೇರೆಡೆಗೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಬೇಕು ಇಂಥ ಸುಭಾಷಿತಗಳು. ನಾವು ಅನ್ಕೋತೀವಿ ಈ ಒಂದು ಸುಭಾಷಿತ ಏನು ಮಾಡುತ್ತೆ ಅಂತ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಹೇಳಬೇಕು ಅಂತಂದರೆ, ನಾವೆಲ್ಲರೂ ಇಂಗ್ಲೀಷಿನ ಒಂದು ಸುಭಾಷಿತವನ್ನು ಕೇಳಿದ್ದೀವಿ. ಏನು ಅಂತಂದರೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ವೆಲ್ದಿ ಹೆಲ್ದಿ ಆ್ಯಂಡ್ ವೈಸ್ ಅಂತ. ಇದ್ರ ಹಿಂದಿನ ಕತೆ ನಿಮ್ಗೆ ಗೊತ್ತಾದರೆ ಆಶ್ಚರ್ಯ ಅನಿಸುತ್ತೆ. ಒಂದು ಸುಭಾಷಿತ ಒಬ್ಬ ಮನುಷ್ಯನ ಏನು ಮಾಡುತ್ತೆ ಅಂತ. ಅದನ್ನು ಆ ನಾಣ್ಣುಡಿಯನ್ನು ಇಂಗ್ಲೀಷ್ ಪ್ರೊವರ್ಬನ್ನು ಹುಟ್ಟು ಹಾಕಿದ್ದು ಬೆಂಜಮಿನ್ ಫ್ರಾಂಕ್ಲಿನ್ನು USA ಅಂದರೆ ಅಮೇರಿಕದ ಮೊಟ್ಟ ಮೊದಲ ವಿಜ್ಞಾನಿ ಅವನು. ಆದರೆ ಅವನು ಬಾಲ್ಯದಲ್ಲಿ ಅವರು 18 ಮಕ್ಕಳು ತಂದೆಗೆ, ಏನೂ ಇಲ್ಲದೆ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾನೆ. ಪ್ರಿಂಟಿಂಗ್ ಪ್ರೆಸ್ ನಡೆಯಲ್ಲ. ಸಾವಣ್ಣ ಅವರಿಗೆ ಹೇಳ್ತೀವಲ್ಲ ನಾವು, 11 ಉದ್ಯೋಗಗಳನ್ನು ಬಿಟ್ಟು 12ನೇ ಉದ್ಯೋಗದಲ್ಲಿ ಇಂಥ ಒಳ್ಳೆಯ ಪುಸ್ತಕಗಳನ್ನು ಕೊಡ್ತಿದ್ದಾರೆ ಅಂತ. ಹಾಗೆ ಅವನು ಹಲವು ಉದ್ಯೋಗಗಳಲ್ಲಿ ಫೇಲ್ ಆಗ್ತಾನೆ. ಕೊನೆಗೆ ಒಂದು ಪಬ್ಲಿಷಿಂಗ್ ಇದನ್ನು ಶುರು ಮಾಡ್ತಾನೆ.
ಆ ಶುರು ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವನಿಗೆ ಪೂರ್ ರಿಚರ್ಡ್ಸ್ ಅಲ್ಮನಾಕ್ ಅಂತ, ಅಂದರೆ ಪೂರ್ ರಿಚರ್ಡ್ಸ್ ಅನ್ನೋ ಒಂದು ಕಲ್ಪಿತ ವ್ಯಕ್ತಿಯ ದಿನಚರಿ ಅಂತ ಹೇಳಿಕೊಂಡು ಅದರಲ್ಲಿ ದಿನ ಬೆಳಗ್ಗೆ ಒಂದು ಒಳ್ಳೆಯ ವಾಕ್ಯವನ್ನು, ನಮ್ಮ ಜಗದೀಶ್ ಶರ್ಮರು ಮಾತಾಡುವಾಗ ಒಳ್ಳೆಯ ವಾಕ್ಯಗಳು ಬರುತ್ತಲ್ಲ, ಅಂತಹ ಒಂದು ಒಳ್ಳೆಯ ವಾಕ್ಯವನ್ನು ಬರಿತಾ ಹೋಗ್ತಾನೆ. ಅದು ಎಷ್ಟು ಜನಪ್ರಿಯ ಆಗುತ್ತೆ ಅಂತಂದರೆ ಅವನ ಪ್ರಿಂಟಿಂಗ್ ಪ್ರೆಸ್ಸು, ಅವನ ಪಬ್ಲಿಷಿಂಗ್ ಇದು ತುಂಬ ಚೆನ್ನಾಗಿ ನಡೆಯುತ್ತೆ. ಅವನ ಪೇಪರ್ ತುಂಬ ಫಿಲಾಡೆಲ್ಫಿಯಾದಲ್ಲಿ, ಇವತ್ತೇನು ನಾವೆಲ್ಲ ಫಿಲಿ ಅಂತ ಹೇಳ್ತೀವಲ್ಲ, ಅಲ್ಲಿ ಅವನು ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗ್ತಾನೆ. ತಮಗೆಲ್ಲ ಗೊತ್ತಿರ್ಬೋದು, ಅಮೇರಿಕದ ಮೊಟ್ಟ ಮೊದಲ ವಿಜ್ಞಾನಿ ಮಾತ್ರ ಅಲ್ಲ ಅವನು, ಈ ನಮಗೆಲ್ಲ ಲೈಟ್ನಿಂಗ್ ಅರೆಸ್ಟರು, ಲೈಟ್ನಿಂಗು ಮಿಂಚು ಕೂಡ ವಿದ್ಯುತ್ ಅಂತ ಕಂಡುಹಿಡಿರುವಂಥ ವ್ಯಕ್ತಿ ಬೆಂಜಮಿನ್ ಫ್ರಾಂಕ್ಲಿನು. ಅದೆಲ್ಲ ಬಿಟ್ಟರು ಅಮೇರಿಕದ ಸಂವಿಧಾನದ ರಚನೆಯ 5 ಜನರಲ್ಲಿ ಮೊಟ್ಟ ಮೊದಲನೇ ಸೈನ್ ಹಾಕಿದವನು ಅವನು. ಇವತ್ತು ಕೂಡ ಅಮೇರಿಕದಲ್ಲಿ ಈ ಅಮೇರಿಕದ ನೋಟಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಇದಿದೆ, ಫೋಟೋ ಇದೆ ಅಂಥ ವ್ಯಕ್ತಿ. ಆದರೆ ಅವನು ತನ್ನ ಬದುಕನ್ನು ಈ ಸುಭಾಷಿತಗಳ ದಾರಿಯಲ್ಲಿ ಬೆಳೆಸ್ಕೊಂಬಂದ. ಅದು ಎಂತಹ ಜನಪ್ರಿಯತೆ ಕೊಡುತ್ತೆ ಅಂತಂದ್ರೆ ಅವನಿಗೆ, ಅವನು ವಿಜ್ಞಾನಿ ಅನ್ನೋದು ಸೈಡಿಗೆ ಹೋಗುತ್ತೆ, ಅವನು ರಾಜಕಾರಣಿ ಅನ್ನೋದು ಸೈಡಿಗೆ ಹೋಗುತ್ತೆ. ಅವನು ಅಮೇರಿಕದ ಅತ್ಯಂತ ಒಬ್ಬ ಒಳ್ಳೆಯ ಪ್ರಕಾಶಕನಾಗಿ ಬಹಳ ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾನೆ. ಇದಕ್ಕೆ ಕಾರಣ ಏನು ಅಂತಂದರೆ ಅವನಿಗೆ ಹತ್ತಿದ ಸುಭಾಷಿತಗಳ ಹುಚ್ಚು, ಸುಭಾಷಿತಗಳನ್ನು ಹೊಸೆಯುವಂಥ ಹುಚ್ಚು. ಯಾಕೆಂದರೆ ಯಾರೋ ಹೊಸ್ತಿರೋ ಮಾತನ್ನು ಹೇಳ್ಬೋದು, ಅದರಲ್ಲೂ ಸಂಸ್ಕೃತದ ಸುಭಾಷಿತಗಳನ್ನು. ಈಗ ನಾನು ಒಂದು ಊರು ಹೊಡೆದಿದ್ದು ಯಾವುದೋ ಒಂದನ್ನು ಹೇಳ್ಬೋದು, ಆದರೆ ಭಯ ಆಗುತ್ತೆ ನನಗೆ. ಜಗದೀಶ್ ಶರ್ಮರು ಇವರೆಲ್ಲ ಇದ್ದಾಗ ಹೇಳಿದರೆ, ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ದೀರ್ಘ, ಒಂದು ಒತ್ತಕ್ಷರ, ಒಂದು ಪದವಿಂಗಡಣೆಯಲ್ಲಿ ಆಗುವ ದೋಷಗಳು ಇವೆಲ್ಲ ಏನೋ ವಿಪರೀತ ಅರ್ಥಗಳನ್ನು ಕೊಡುತ್ತೆ. ಆದರೆ ಆ ಸುಭಾಷಿತವನ್ನು ಬಲ್ಲವರೇ ಹೇಳಿದಾಗ ಅದಕ್ಕೆ ಅರ್ಥನೂ ಜಾಸ್ತಿ ಆಗುತ್ತೆ, ಮತ್ತು ತಪ್ಪುಗಳು ಇರಲ್ಲ. ಅದು ಏನನ್ನು ಹೇಗೆ ಯಾರಿಗೆ ತಲುಪಬೇಕೋ ಅದನ್ನು ತಲುಪಿಸುತ್ತೆ. ಅದನ್ನು ತಲುಪಿಸುವ ಕಾರಣಕ್ಕಾಗಿ ಈ ಪುಸ್ತಕ ತುಂಬ ಒಳ್ಳೆಯದು. ನಮಗೆಲ್ಲರಿಗೂ ಸುಭಾಷಿತ ಸಿಗುತ್ತೆ ಪೇಪರ್. ನಾವು ಮೊದಲು ಆಗ ಈ ಪ್ರಜಾವಾಣಿ ಓದುವಾಗ, ನಾವು ಹೈಸ್ಕೂಲಿಗೆಲ್ಲ ಹೋಗ್ತಿದ್ದಿಂದಲ್ಲಿ ಎಡ ಮೂಲೆಯಲ್ಲಿ ಒಂದು ಕಡೆ ಅದರಲ್ಲಿ ಒಂದು ಪ್ರಾವರ್ಬ್ ಬರ್ತಿತ್ತು. ಲಾರ್ಡ್ ಕಾರ್ಲೈಲ್ ಅಂತನೋ ಏನೋ ಯಾರೋ ಒಬ್ಬೊಬ್ಬರು ಹೇಳಿರೋದು ಒಂದೊಂದು ಬರ್ತಿತ್ತು. ಅದನ್ನೆಲ್ಲ ಬೇರೆ ಒಂದು ಎಕ್ಸರ್ಸೈಸಲ್ಲಿ ಬರ್ಕೊಂಡು ಅದನ್ನು ಊರು ಹೊಡಿತಿದ್ವಿ, ಯಾಕೆಂದರೆ ಡಿಬೇಟಲ್ಲೂ ಇದರಲ್ಲೂ ಹೇಳಕ್ಕೆ ಬರುತ್ತೆ ಅಂತ. ಹೀಗೆ ನಾವು ಕಾಪಿ ಹೊಡಿಬೋದು. ಆದರೆ ಸುಭಾಷಿತವನ್ನು ಅರಗಿಸಿಕೊಂಡು ಆ ಸುಭಾಷಿತದ ನಡೆಯನ್ನು ಅನುಕರಿಸುತ್ತಾ ಆ ಸುಭಾಷಿತವನ್ನು ಬಳಸಿಕೊಂಡು ಜನಜೀವನವನ್ನು ತಿದ್ದುವಂಥ ಕೆಲಸ ಮಾಡಬೇಕು ಅಂದಾಗ ಅದಕ್ಕೆ ಒಂದಿಷ್ಟು ವಿದ್ವತ್ ಬೇಕು, ಖಂಡಿತವಾಗಿಯೂ ಬೇಕು. ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ನಾವೇನೋ ಮಾಡಿರ್ಬೋದು, ಆದರೆ ಈ ಭಾಷಾ ಕ್ಷೇತ್ರದಲ್ಲಿ ಈ ಭಾಷೆಯ ಬಗ್ಗೆ ಹೇಳುವಾಗ, ಆ ಭಾಷೆಯಲ್ಲಿ ಬರುವಂಥ ಇಂಥ ಅಣಿಮುತ್ತುಗಳನ್ನು ಪೋಣಿಸಿ ನಮಗೆ ಕೊಡುವಾಗ ಅದಕ್ಕೆ ಒಂದು ವಿದ್ವತ್ತು ಖಂಡಿತವಾಗಿಯೂ ಬೇಕು. ಅಂತಹ ವಿದ್ವತ್ತು ಇರುವಂತಹ ವ್ಯಕ್ತಿ ನಾನು ಇದನ್ನು ಓದಿಲ್ಲ, ಆದರೆ ಇದರಲ್ಲಿ ಬರುವ ಬಹುತೇಕ ಸುಭಾಷಿತಗಳನ್ನು ನಾನು ಅವರ ಮಾಧ್ಯಮದಲ್ಲಿ ಕೊಟ್ಟಿರೋದನ್ನು ಓದಿದ್ದೀನಿ. ಇದರಲ್ಲಿ ಯಾವುದ್ಯಾವುದನ್ನು ಸೆಲೆಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ. ಸುಮಾರು ಅದು 200ರಷ್ಟಾಗಿದೆ, ಇಲ್ಲಿ 108 ಇದೆ. ಆದರೆ ಇಷ್ಟಂತೂ ಸತ್ಯ, ಒಂದು ಸುಭಾಷಿತವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಆ ಸುಭಾಷಿತವನ್ನು ಹೇಗೆ ಅನುಭವಿಸಬೇಕು, ಅದು ಏನನ್ನು ಹೇಳುತ್ತೆ, ಅದು ನಮ್ಮನ್ನು ಯಾವ ಮಾರ್ಗದಲ್ಲಿ ನಡೆಸುತ್ತೆ ಅನ್ನೋದನ್ನಂತೂ ಖಂಡಿತವಾಗಿಯೂ ಇದು ಹೇಳುತ್ತೆ. ಈ ಹೇಳುವಂತಹ ಇಂಥದ್ದೊಂದು ಪುಸ್ತಕವನ್ನು ಎಷ್ಟು ಸುಂದರವಾಗಿ ಅಚ್ಚಾಕಿದ್ದಾರೆ ನೋಡಿ. ಇದು ಸಾವಣ್ಣವರು ಮಾಡುವಂಥ ಯಾವತ್ತಿನ ಒಳ್ಳೆಯ ಕೆಲಸ. ಹೀಗೆ ಒಳ್ಳೆಯ ಕೆಲಸ ಮಾಡುವವರೆಲ್ಲ ಒಂದು ಕಡೆ ಇರೋದ್ರಿಂದಲೇ ನಾನು ಒಳಿತುಗಳ ಒಕ್ಕೂಟ ಅಂತ ಹೇಳ್ತಿದ್ದಿದ್ದೆ ಇದನ್ನು. ಇದು ಒಳಿತುಗಳ ಒಕ್ಕೂಟ ಅಂಥ ಒಂದು ಒಳ್ಳೆಯ ಪುಸ್ತಕವನ್ನು ಒಳ್ಳೆಯ ವ್ಯಕ್ತಿ ರಂಗನಾಥ್ ಭರದ್ವಾಜ್ ಅವರು ಹೇಳ್ತಾರೆ, ನಾನು ಮಾತಾಡೋನು ಅಂತೇಳಿ. ನೋಡಿ, 20-25 ವರ್ಷಗಳ ಕಾಲ ಮಾತಾಡಿ ಕಾಂಟ್ರವರ್ಸಿಗಳಿಗೆ ಅಥವಾ ಯಾವುದೋ ಈಗ ಸಂಘರ್ಷಗಳಿಗೆ ಸಿಕ್ಕಿಲ್ಲ ಅಂತಂದರೆ ಅವರು ಒಳ್ಳೆಯ ಮಾತುಗಾರರು ಅಂತಲೇ ಅರ್ಥ, ಅದರಲ್ಲೂ ಅನುಮಾನವೇ ಇಲ್ಲ. ಈಗ ನಮ್ಮನ್ನು ತಗೊಂಡೋಗಿ ಟಿ ವಿನಲ್ಲಿ ಹೇಳ್ಬಿಟ್ರೆ ಉದ್ಯೋಗದಲ್ಲಿ ಏನೋ ಮಾತಾಡಿ ಮಾರನೇ ದಿನ ಮತ್ತೊಂದು ಏನೋ ಶುರುವಾಗಿ ಹೋಗ್ಬಿಡುತ್ತೆ. 25 ವರ್ಷಗಳ ಕಾಲ ಇಂಥ ಮಾಧ್ಯಮಗಳಲ್ಲಿದ್ದು ಒಳ್ಳೆಯ ಮಾತುಗಳನ್ನೇ ಆಡಿ ಅವ್ರದ್ದೇ ಆದ ಧ್ಯೇಯ ಅಥವಾ ಅವರಿಗಿರಬೇಕಾದ್ದು ಅಥವಾ ಅವತ್ತಿನ ಆ ದಿನಮಾನದ ಧೋರಣೆ ಹೇಗಿರುತ್ತೋ ಅದನ್ನು ಅವರು ಹೇಳಲೇಬೇಕು, ಅದು ಅವರ ಕರ್ತವ್ಯ. ಆದರೆ ಅಲ್ಲಿ ವಿರೋಧಾಭಾಸಗಳು ಬರದ ಹಾಗೆ ಹೇಳ್ತಾ 25 ವರ್ಷಗಳ ಕಾಲ ಒಂದು ಮಾಧ್ಯಮದಲ್ಲಿ ಆ ಮಾಧ್ಯಮವನ್ನು ಬದುಕಿಸಿ ಅವರು ಬದುಕೋದಿದೆ ನೋಡಿ, ಅದು ಸಣ್ಣದಲ್ಲ. ಜೊತೆಗೆ ಅವರಲ್ಲಿರುವಂಥ ಆ ವಿನಯ, ಆ ಪ್ರೀತಿ. ಅವ್ರು ಹೇಳ್ತಾರೆ, ನನಗೆ ಜಗದೀಶ್ ಶರ್ಮರು ಪ್ರೇರಣೆ, ನನಗೆ ಇವರು ಸ್ಫೂರ್ತಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಹೇಳ್ತಿದ್ದಾರೆ ಅಂದರೆ ಅದರೊಳಗೆ ಇರುವಂಥ ವಿನಯ, ಅವರೊಳಗೆ ಇರುವಂತಹ ವಿನಯ. ಅದೇ ವಿದ್ಯಾ ದಾದಾತಿ ವಿನಯ ಅಂತಾರಲ್ಲ, ನಾನು ಮುಂದೆ ಹೇಳಲ್ಲ, ನನಗೆ ನಾನು ಸಂಸ್ಕೃತ ತಪ್ಪಿ ಹೋಗ್ಬಿಡ್ಬೋದು ಯಾಕಂದರೆ ಜಗದೀಶ್ ಶರ್ಮ ಅವರು ಮಾತಾಡ್ತಾರೆ. ಆಮೇಲೆ ಹೀಗೆ
ಇಲ್ಲಿರುವ ಪ್ರತಿಯೊಬ್ಬರನ್ನು ನಾವು ನೋಡೋಕ್ಕಾಗ. ರಾಧಿಕಾ ಅವರು ಅವರ ಯಜಮಾನರನ್ನ ಅವ್ರನ್ನ ಹೇಗೆ ತಿದ್ದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತಲ್ಲ, ಅವರೇ ಹೇಳ್ಕೊಂಡ ಹಾಗೆ ಪರೋಕ್ಷವಾಗಿ ಬೇಕಾಗಿದ್ದೇ ಇದೇ ನಮ್ಮ ಪರಂಪರೆ ಹೇಳೋದು ಕೂಡ. ಸಹಧರ್ಮಿಣಿ ಅಂತಂದರೆ ಹಾಗೆ ಅಲ್ವಾ, ನಮ್ಮನ್ನು ಜೊತೆಯಾಗಿ ಕರ್ಕೊಂಡು ಹೋಗೋದು. ಇದು ಸಹ ಪ್ರಯಾಣಿಕರು ನಾವಿಬ್ಬರು ಅನ್ನುವ ಹಾಗೆ ಪ್ರತಿ ದಂಪತಿಗಳು ಹಾಗೆ ತಾನೆ, ನಾವಿಬ್ಬರು ಸಹ ಪ್ರಯಾಣಿಕರು ಅಂದ್ಕೊಳ್ಳೋದು. ಹಾಗಿರುವಂಥವರು. ಇನ್ನು ಸಪ್ತಕದ ಬಗ್ಗೆ ಅಂತೂ ನನ್ನ ಹತ್ರ ಮಾತಿಲ್ಲ. 2 ದಶಕಗಳ ಕಾಲ ಒಂದು ಸಂಸ್ಥೆಯನ್ನು ಕಟ್ಟಿ ಅದು ಅಷ್ಟೂ ಒಳಿತನ್ನೇ ಮಾಡ್ತಾ 1000 ಹತ್ತತ್ರದ ಪ್ರೋಗ್ರಾಮ್ ಕೊಡೋದು ಅಂತಂದರೆ ಅದು ಒಬ್ಬ ವ್ಯಕ್ತಿ ನಡೆಸ್ತಾ, ಅದು ಹೇಗೆ ಸಂಪನ್ಮೂಲ ಬರುತ್ತೆ, ಅದು ಹೇಗೆ ಅದನ್ನು ನಡೆಸ್ಕೊಂಬಂದರು. ಮತ್ತು ಅವರು ಹೇಳುವ ಊರುಗಳ ಹೆಸರನ್ನು ಕೇಳಿದರೆ ಅಲ್ಲೆಲ್ಲ ಹೋಗಿ ಮಾಡ್ಕೊಂಬಂದೆ ಅಂತೇಳಿ. ಯಕ್ಷಗಾನದ ಟೂರಿಂಗ್ ಟಾಕೀಸ್ನವರು ಕರ್ನಾಟಕದಲ್ಲಿ ಓಡಾಡೋದನ್ನು ನೋಡಿದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇವರು ಇಡೀ ಭಾರತದಲ್ಲಿ ಆಗುವಂಥ ಸಪ್ತಕದ ಟೂರಿಂಗ್ ಟಾಕೀಸ್ ನಡೆಸ್ತಾರಲ್ಲ, ನಿಜವಾಗಿ ಅವರಿಗೆ ನಮೋ ನಮಃ. ಹೀಗೆ ಈ ಸಂದರ್ಭದಲ್ಲಿ ಪುಸ್ತಕದ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಸಂಸ್ಕೃತ ಜಗದೀಶ್ ಶರ್ಮರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು ಮಾತಾಡಲಿ, ಅವರಿಗೆ ಅವಕಾಶ ಕೊಟ್ಟು ಮುಂದಿನ ಸಂಗೀತ ಬೇರೆ ಇದೆ. ಈಗ ಭಾರದ್ವಾಜರನ್ನ ಶರ್ಮರನ್ನ ನಂಬ್ತಾ ಹೋದರೆ ವಶಿಷ್ಠರನ್ನು ಮರಿಬಾರದಲ್ವ, ಅವರ ಸೊಗಸಾದ ಗಾಯನವನ್ನು ಕೇಳಬೇಕು. ಹಾಗಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಪುಸ್ತಕ ಕೊಂಡು ಓದಿ. ಇಂಥ ಪುಸ್ತಕಗಳನ್ನು ಮಕ್ಕಳಿಗೆ ನಾವು ಕೊನೆಯ ಪಕ್ಷ ಇದರಲ್ಲಿ ನಮಗೆ ಅರ್ಥವಾಗಿದ್ದನ್ನಾದರೂ ನಮ್ಮ ಮಕ್ಕಳಿಗೆ ಹೇಳೋಣ. ನಾವು ನಮ್ಮ ಮಕ್ಕಳನ್ನು ನಾವೆಲ್ಲರೂ ಬೈತೀವಿ, ಇಂಥ ಸಭೆಗಳಿಗೆ ಬರಬೇಕಾದ್ರೆ ಮಕ್ಕಳು ಬರಲ್ಲ, ಬರೇ ಬಿಳಿ ಕೂದಲಿನವ್ರು ಬರ್ತಾರೆ, ಅದು ಹಾಗೆ ಇದು ಹೀಗೆ ಅಂತ ಇರ್ತೀವಿ. ನೆಂಟರು ಮನೆಗೆ ಕೂಡ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಲ್ಲ. ಆಮೇಲೆ ನಮ್ಮ ಮಕ್ಕಳು ಹಾಗಿರಬೇಕಾಗಿತ್ತು ಹೀಗಿರಬೇಕಾಗಿತ್ತು ಅಂತೀವಿ. ಕೊನೆಯ ಪಕ್ಷ ಈ ಪುಸ್ತಕಗಳನ್ನು, ಈ ಇದರಲ್ಲಿರುವಂಥ ಶ್ಲೋಕಗಳನ್ನು ಅಥವಾ ಸುಭಾಷಿತಗಳನ್ನು ಓದಿ ಹೇಳಿ ಮಕ್ಕಳು ಹೀಗಿರಬೇಕಾಗಿತ್ತು ಅಂದ್ಕೊಳ್ಳೋಣ. ನಮಸ್ಕಾರ. ಪ್ರೀತಿಯ ಸೊಗಸಾದ ಮಾತುಗಳಿಗೆ ಧನ್ಯವಾದ ಸರ್. ಒಂದು ಪುಸ್ತಕ ಸಿದ್ಧವಾಗಿ ಓದುಗರ ಕೈ ತಲುಪಬೇಕು ಅಂತಂದರೆ ಅದರ ಹಿಂದೆ ಹಲವಾರು ಕೈಗಳು ಕೆಲಸ ಮಾಡಿರುತ್ತೆ. ಅಕ್ಷರ ಜೋಡಣೆ, ತಿದ್ದುಪಡಿ, ಮುದ್ರಣ, ಹೀಗೆ. ಈ ಪುಸ್ತಕದ ಹಿಂದೆ ಅಕ್ಷರ ಜೋಡಣೆ ಕೆಲಸ ಮಾಡಿರುವಂತಹ ವಿಕ್ರಮ್ ಅವರು ಗೌರವ ಪ್ರತಿಯನ್ನು ಸ್ವೀಕರಿಸಲು ಬರಬೇಕು ಅಂತ ಕೇಳ್ಕೊಳ್ತೀನಿ. ಗಜಾನನ್ ಶರ್ಮಾ ಅವರು ವಿಕ್ರಮ್ ಅವರಿಗೆ ಗೌರವ ಪ್ರತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಪುಸ್ತಕವನ್ನು ಮುದ್ರಣ ಮಾಡಿರುವಂಥ ಗಣೈಕ ಗ್ರಾಫಿಕ್ಸ್ನ ಸುನೀಲ್ ಅವರು ಗೌರವ ಪ್ರತಿಯನ್ನು ಸ್ವೀಕರಿಸಲು ಬರಬೇಕು ಅಂತ ಕೇಳ್ಕೊಳ್ತೀನಿ. ಸಾವಣ್ಣ ಪ್ರಕಾಶನದ ಆಫೀಸಿಗೆ ಹೋದರೆ ಅಲ್ಲೊಬ್ಬರು ಪ್ರೀತಿಯಿಂದ ಮಾತಾಡಿಸಿ ನಮ್ಮನ್ನು ಸ್ವಾಗತ ಮಾಡುವಂಥವರು ರಫಿ ಶರೀಫ್ ಅವರು ಗೌರವ ಪ್ರತಿಯನ್ನು ಸ್ವೀಕರಿಸಲು ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ರಾಧಿಕಾ ರಾಣಿ ಅವರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಮ್ಮೆಲ್ಲರ ವಿನಂತಿ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅತಿಥಿಗಳಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಮನೆಯವರು ಹೇಳಿದಾಗೆ ನಾನು ಜಗದೀಶ್ ಶರ್ಮಾ ಸಂಪಾರವರ ದೊಡ್ಡ ಅಭಿಮಾನಿ. ಕೆಲವು ತಿಂಗಳ ಹಿಂದೆ ನಂಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು. ಆ ಸಂದರ್ಭದಲ್ಲಿ ವೈದ್ಯರು ನನಗೆ ಕೆಲವೊಂದು ಮೆಡಿಕೇಷನ್ ಎಲ್ಲ ಕೊಟ್ಟಿದ್ದರು. ಕೊಟ್ಟಂಥ ಸಂದರ್ಭದಲ್ಲಿ ಅದರ ಸೈಡ್ ಎಫೆಕ್ಟ್ಸು ಹೇಳ್ತಾರಲ್ವ, ಕೆಲವೊಂದು ಸ್ಟ್ರಾಂಗ್ ಮೆಡಿಸನ್ನೇ ಕೊಟ್ಟಿದ್ದರು. ಆ ಮೆಡಿಸನ್ ಕೊಟ್ಟಂಥ ಸಂದರ್ಭದಲ್ಲಿ
ಇದರಿಂದ 3 ಸೈಡ್ ಎಫೆಕ್ಟ್ ಅತಿ ಹೆಚ್ಚಾಗುತ್ತೆ ನಿಮಗೆ. ಒಂದು ಬೋನ್ ಲಾಸ್ ಆಗುತ್ತೆ, ಮತ್ತೊಂದು ವೆಯ್ಟ್ ಗೇನ್ ಆಗುತ್ತೆ, ಇನ್ನೊಂದು ನಿದ್ರೆ ಬರಲ್ಲ ನಿಮಗೆ. ಸೊ ನಿದ್ರೆ ಬರೋದಕ್ಕೆ ಸ್ಲೀಪಿಂಗ್ ಪಿಲ್ಸ್ನ ಕೊಡ್ತೀವಿ, ಬೋನ್ ಲಾಸ್ಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಇನ್ನು ಹೀಗೆ ಕೆಲವೊಂದೆಲ್ಲ ಸಪ್ಲಿಮೆಂಟ್ಸ್ ಕೊಡ್ತೀವಿ ಅಂದರು. ಹೆಚ್ಚು ಚಟುವಟಿಕೆಯಿಂದ ಇರ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ, ಒಂದೇ ಕಡೆ ಕೂತು ಅಭ್ಯಾಸ ಇಲ್ಲ. ಸೊ ಅನಾರೋಗ್ಯ ಆದಾಗ ಒಂದೇ ಕಡೆ ಇರಬೇಕು. ನನ್ನ ಪತಿ ರಂಗನಾಥ್ ಅವ್ರ ಆಫೀಸ್ಗೆ ಹೋಗೋವಂಥ ಸಂದರ್ಭದಲ್ಲಿ ಹೆಚ್ಚು ಕೆಲಸ ಮಾಡಬೇಡಪ್ಪ, ಎಲ್ಲೂ ಓಡಾಡೋಕ್ಕೆ ಹೋಗಬೇಡ, ಟಿ ವಿ ನೋಡಬೇಡ, ಮೊಬೈಲ್ ನೋಡಬೇಡ ಅಂಥೇಳಿ ಹೆಚ್ಚು ಕಾಳಜಿ ಅವ್ರಿಗೆ. ಸೊ ಒಂದೇ ಕಡೆ ಇರುವಾಗ ಅಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ನನಗೆ ಉತ್ತಮ ಸಂಗಾತಿಯಾಗಿದ್ದು ಜಗದೀಶ್ ಶರ್ಮ ಸಂಪಾರವರ ಉಪನ್ಯಾಸಗಳು. ನಾನು ಟಿ ವಿಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು. ಸೊ ಆ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇರಲಿಲ್ಲ ಟಿ ವಿಯಲ್ಲಿ, ಅವ್ರ ಮಾತುಗಳನ್ನ ಕೇಳ್ತಾ ನಾನು ಕುಳಿತುಕೊಳ್ತಾ ಇದ್ದೆ. ಸೊ ಒಂದು ಸಣ್ಣ ಹೊಟ್ಟೆ ಕಿಚ್ಚು ಕೂಡ ಆಗ್ತಾಯಿತ್ತು, ಎಲ್ಲಿದ್ರಪ್ಪ ಇವರು, ನಾನು ಅಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ, ನನಗೆ ಇವ್ರು ಯಾಕೆ ಕಾಣಲಿಲ್ಲ, ಇವ್ರು ಯಾಕೆ ಸಿಗಲಿಲ್ಲ, ನಾನು ಇಂಥವ್ರ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಲಿಲ್ವಲ್ಲ ಅನ್ನೋಂಥ ಬೇಸರ ಆಗ್ತಾಯಿತ್ತು. ಅವರು ಎಷ್ಟು ಸರಳವಾಗಿ ವಿಷಯಗಳನ್ನು ಹೇಳೋರು ಅಂದರೆ, ಮಹಾಭಾರತದ ಬಗ್ಗೆ ಎಲ್ಲ ವ್ಯಕ್ತಿತ್ವಗಳ ಪರಿಚಯ ಹೇಗಿರ್ತಾ ಇತ್ತು ಅಂದರೆ, ಆ ಘಟನೆಗಳು ಹೇಗಿರ್ತಾ ಇತ್ತು ಅಂದರೆ, ನಮ್ಮ ಮುಂದೆ ಘಟಿಸ್ತಾ ಇದೆಯೇನೋ, ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೇನೋ. ಮಹಾಭಾರತ ಅಂದ ಕೂಡಲೇ ನಾವು ಅಲ್ಲಿ ಕೇಳಿದ್ದು ಇಲ್ಲಿ ಕೇಳಿದ್ದು ಕೆಲವು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಆದರೆ ಅವ್ರು ಹೇಳೋವಂಥ ಸಂದರ್ಭದಲ್ಲಿ ಅಕ್ಯುರೇಟಾಗಿ ಹೀಗೇ ನಡೆದಿದೆ, ಹೀಗೇ ನಡೆದಿತ್ತು, ಆ ಸನ್ನಿವೇಶಗಳನ್ನ ವಿವರಿಸೋವಂಥ ರೀತಿ ಇದೆಯಲ್ಲ, ಅದ್ಭುತ. ನಾನು ಯಾರು ಕೂಡ ಆ ಥರ ವಿವರಿಸೋದನ್ನ ಖಂಡಿತ ಕೇಳಿಲ್ಲ. ಅದಕ್ಕೆ ಅವರನ್ನು ಹೆಚ್ಚೆಚ್ಚು ಟಿ ವಿ ಮಾಧ್ಯಮದವ್ರು ಹೇಳ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಟಿ ವಿನವ್ರಿಗೆ ಗೊತ್ತೇ ಇರುತ್ತೆ, ಟಿ ವಿ ಕಾರ್ಯಕ್ರಮಗಳನ್ನು ಮಾಡೋವಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಗ್ರಾಫಿಕ್ಸ್ ಹಾಕಬೇಕು, ಅವ್ರು ಮಾತಾಡೋದು ಬೋರ್ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಮ್ಯೂಸಿಕ್ ಹಾಕಿ ಅದಕ್ಕೇನೋ ಫೋಟೋಸ್ ಜೋಡಿಸ್ಬೇಕು ಅಂಥ ಕೆಲಸಗಳು ಜಾಸ್ತಿ ಇರುತ್ತೆ. ಆದರೆ ನಮ್ಮ ಸಂಪಾ ಸರ್ ಅವ್ರು ಮಾತಾಡುವಾಗ ಅದೆಲ್ಲ ಬೇಕಾಗಿಲ್ಲ ಟಿ ವಿ ಅವ್ರಿಗೆ, ಪಾಡ್ಕಾಸ್ಟ್ ಮಾಡೋವಾಗ. ಯಾಕೆಂದರೆ ಅವ್ರು ಹೇಳೋದು ಏನಂದರೆ ಚಿತ್ರಗಳ ರೂಪದಲ್ಲಿ ನಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ. ಈ ಗ್ರಾಫಿಕ್ಸ್ ಅವ್ರಿಗೂ ಕೆಲಸ ಇರಲ್ಲ ಜಾಸ್ತಿ, ಬರೀ ನಿರೂಪಕರಿಗೆ ಅಷ್ಟೇ ಕೆಲಸ. ಅದು ಕೂಡ ಒಂದು ಮಾತು, ಒಂದು ಪ್ರಶ್ನೆ ಏನು ಕೇಳಿದ್ರೆ ಅವ್ರು ಹೇಳ್ತಾ ಹೋಗ್ತಾರೆ. ನಿರೂಪಕರಿಗೂ ಅಲ್ಲೊಂದು ಇಲ್ಲೊಂದು ಪ್ರಶ್ನೆ ಕೇಳೋದಷ್ಟೇ ಅವ್ರದ್ದು, ಇವ್ರು ವಿವರಿಸ್ತಾ ಹೋಗ್ತಾರೆ. ಹೀಗಾಗಿ ಅವ್ರ ಮಾತುಗಳು, ಅವರ ಸರಳವಾದಂಥ ವ್ಯಕ್ತಿತ್ವ. ನಾನು ರಂಗನಾಥ್ ಹೇಳುವೆ, ರಂಗನಾಥ್ ನಾನು ದೊಡ್ಡ ಅಭಿಮಾನಿಯಪ್ಪ, ಸಂಪಾ ಸರ್ ಅವ್ನು ಯಾವಾಗ ಭೇಟಿ ಮಾಡಿಸ್ತೀಯಾ? ಅಂದರೆ ಹೆಚ್ಚೆಚ್ಚು ಈ ಸಿನಿಮಾದವ್ರದ್ದು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ ನಾವು. ಅದು ಕೂಡ ಇಂಥವ್ನು ಭೇಟಿ ಮಾಡಬೇಕು, ಇವ್ರನ್ನ ನೋಡಬೇಕು, ಮಾತಾಡಬೇಕು ಅಂತ ಕೇಳಿದ್ದಿಲ್ಲ ನಾನು. ಆದರೆ ಸಂಪಾ ಸರ್ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಅಂತಂದರೆ, ಅವ್ನು ಯಾವಾಗ ನೋಡ್ತೀವಿ, ಯಾವಾಗ ಮಾತಾಡಿಸ್ತೀವಿ, ಎಷ್ಟು ಚೆನ್ನಾಗಿ ವಿಷಯಗಳನ್ನ ಹೇಳ್ತಾರೆ. ಎಷ್ಟು ಕಾರ್ಯಕ್ರಮಗಳು ಮಾಡೋವಂಥ ಸಂದರ್ಭದಲ್ಲಿ ಟಿ ವಿ 9ನಲ್ಲಿ ಏನಾದ್ರು ಹೆಡ್ಲೈನ್ಸ್ ಕೊಡುವಾಗ ಏನಾದರೂ ಕಷ್ಟವಾದಂಥ ಪದಗಳು ಹಾಕ್ಬಿಟ್ಟಾಗ ಹೇಳ್ತಾ ಇದ್ವಿ, ಈ ಥರ ಕಷ್ಟವಾದಂಥ ಪದಗಳನ್ನ ಹಾಕಬಾರ್ದು, ಸಾಮಾನ್ಯ ಜನರಿಗೂ ಕೂಡ ತಲುಪಬೇಕು, ಸರಳವಾಗಿರಲಿ ಭಾಷೆ, ಸರಳವಾಗಿ ಸಾಮಾನ್ಯರನ್ನು ಕೂಡ ತಲುಪಬೇಕು ಅಂತ. ಹಾಗೆಯೇ ಪ್ಯಾನಲಲ್ಲಿ ಕಾರ್ಯಕ್ರಮಗಳು ಮಾಡೋವಾಗೂ ಅತಿ ಹೆಚ್ಚಾಗಿ ಏನಂತಂದರೆ, ನಿಮಗೆ ಗೊತ್ತಿದೆ ಅಂತೇಳಿ ಶಾಸ್ತ್ರೋಕ್ತವಾಗಿ ಅಥವಾ ಹೆಚ್ಚೆಚ್ಚು ಸಂಸ್ಕೃತ ಶ್ಲೋಕಗಳನ್ನ ಹೇಳಕ್ಕೆ ಹೋಗಬೇಡಿ, ಶ್ಲೋಕಗಳನ್ನ ಜನರಿಗೆ ಅರ್ಥ ಆಗಲ್ಲ, ಏನು ಬೇಕು ಅಷ್ಟನ್ನು ಹೇಳಬೇಕು ಅಂತ. ಅವ್ರು ಹಾಗೇನೆ ಅದನ್ನೆಲ್ಲ ಅಂದರೆ ಟಿ ವಿಗೆ ಮಾತಾಡೋದಕ್ಕೆ ಏನು ಬೇಕು ಅದೆಲ್ಲವೂ ಕೂಡ ಕರಗತ್ತ ಅವ್ರಿಗೆ. ಅವರ ಪಾಂಡಿತ್ಯದಲ್ಲಿ ಹೇಗಿದ್ದಾರೆ ಅಂತಂದರೆ, ವಾಮನ ರೂಪಿಯಾದರೂ ಕೂಡ ತ್ರಿವಿಕ್ರಮನಂತೆ ಎತ್ತರದಲ್ಲಿದ್ದಾರೆ ಅವರು. ನಾನು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯೆ ಕೂತ್ಕೊಳ್ಳೋದಕ್ಕೆ ಅತ್ಯಂತ ಚಿಕ್ಕವಳು ನಾನು ನಿಜವಾಗ್ಲೂ. ಆದರೂ ಕೂಡ ತುಂಬ ನಾನು ಟಿ ವಿ 9 ಬಿಟ್ಟ ಮೇಲೆ ಹೆಚ್ಚು ಕಾರ್ಯಕ್ರಮಗಳು ಹೋಗಲಿಲ್ಲ. ಮೊನ್ನೆ ಅಷ್ಟೇ ಗಿರಿಧರ್ ಕಜಿ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆನಂತರ ಸಂಪಾ ಸರ್ ಅವ್ರು ಬರಲೇಬೇಕು ಅಂದರು. ಅವ್ರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದೆ. ತುಂಬ ಸಂತೋಷ ಆಗಿದೆ ನನಗೆ. 108 ಸುಭಾಷಿತ ಈ ಪುಸ್ತಕ, ಅವರ ಜ್ಞಾನ, ಅವರು ಮಾತಾಡೋವಾಗೆ ಅಷ್ಟು ಸರಳವಾಗಿ ಮಾತಾಡ್ತಾರೆ ಅಂದರೆ, ಬರವಣಿಗೆ ಕೂಡ ಅತ್ಯಂತ ಸರಳವಾಗಿರುತ್ತೆ. ಅದರಲ್ಲಿ ಜೀವನಕ್ಕೆ ಬೇಕಾದಂಥ ಪಾಠ ಇರುತ್ತೆ, ಭಾವನೆ ಇರುತ್ತೆ, ಮೌಲ್ಯಗಳಿರ್ತವೆ. ಖಂಡಿತ ಅಂಥ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಕೂಡ ಸುಂದರ ಆಗುತ್ತೆ. ಎಲ್ಲರೂ ಹೇಳಿದಾಗೆ ಒಂದೇ ಪುಸ್ತಕ ಅಲ್ಲ, ಭಾಗ ಒಂದಷ್ಟೇ ಅಲ್ಲ, 100 ಭಾಗಗಳು ಬರಬೇಕು. ಸೊ ಅದೆಲ್ಲವೂ ಕೂಡ ಯಶಸ್ವಿ ಆಗಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಇನ್ನೇನಿದೆ ಮಾತಷ್ಟೇ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷ ಆಗಿದೆ ನನಗೆ. ಹಾಗೆಯೇ ಸಪ್ತಕ ಹೇಳ್ತಾಯಿದ್ರು, ಅವರು ಸಂಸ್ಥೆಯ ಹೆಗಡೆ ಸರ್ ಹೇಳ್ತಾಯಿದ್ರು, ಅವರು ಮಾಡಿರೋಂಥ ಕೆಲಸಗಳು ನಿಜಕ್ಕೂ ಕೂಡ ಶ್ಲಾಘನೀಯ. ಸಂಗೀತ, ಸಾಹಿತ್ಯ, ಕಲೆಗೆ ಅತ್ಯಂತ ಉತ್ತಮ ಸೇವೆಯನ್ನು ಮಾಡ್ತಾ ಬಂದಿದೆ
ಸಪ್ತಕ ಸಂಸ್ಥೆ, ಅವ್ರಿಗೂ ಕೂಡ ಅಭಿನಂದನೆಗಳು. ಅವರನ್ನು ಹೆಚ್ಚೆಚ್ಚು ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ಸಾಹಿತ್ಯ ಕಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು, ಬಡವರಿಗೆ ಸಹಾಯ ಮಾಡೋಂಥದ್ದು ಇನ್ನೂ ಹೆಚ್ಚೆಚ್ಚು ನಡೀಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಅರ್ಥಪೂರ್ಣವಾದ ಮಾತುಗಳಿಗೆ ಧನ್ಯವಾದಗಳು. ಈಗ ಲೇಖಕರ ಮಾತಿಗೆ ಕಿವಿಯಾಗುವ ಸಮಯ. ಡಿ ವಿ ಜಿಯವರು ಬರೆದಿರುವಂತಹ ಕಗ್ಗಗಳನ್ನು ಓದಬೇಕಾದ್ರೆ ಕೆಲವು 4 ಸಾಲುಗಳಲ್ಲಿ ಜೀವನದ ಒಂದು ಸತ್ಯವನ್ನು ನಮ್ಮ ಮುಂದೆ ಇಡುವಂತಹ ಪ್ರಯತ್ನ ಅಲ್ಲಿ ಕಾಣುತ್ತೆ. ಹಾಗೆ ಈ ಸುಭಾಷಿತಗಳಿಗೆ ಮತ್ತು ಅದಕ್ಕೆ ಹೋಲುವಂತಹ ಒಂದು ಸಣ್ಣ ಸಣ್ಣ ಕಥೆಗಳನ್ನು ಜಗದೀಶ್ ಶರ್ಮಾ ಅವರ ವಿಡಿಯೋಗಳಲ್ಲಿ ನೋಡುವಾಗ ಎಷ್ಟು ಅರ್ಥಪೂರ್ಣ, ಎಷ್ಟು ಸತ್ಯ ಅಂತ ಅನಿಸುತ್ತೆ. ಅಂತಹ ಸುಭಾಷಿತಗಳು ಈಗ ಪುಸ್ತಕ ರೂಪದಲ್ಲಿ ಬಂದಿದೆ. ಇದನ್ನು ಬರೆದಿರುವಂತಹ ಜಗದೀಶ್ ಶರ್ಮಾ ಸಂಪ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಮಾತನಾಡುವ ಕಾರ್ಯಕ್ರಮ ಅಲ್ಲ ಇದು, ನಾನು ಕೇಳಿಸಿಕೊಳ್ಳುವ ಕಾರ್ಯಕ್ರಮ. ಸುಭಾಷಿತ ಅಂತ ಆರಂಭ ಆಗಿದ್ದು ದಿನಕ್ಕೆ 1 ರಿಂದ 1.5 ನಿಮಿಷದಲ್ಲಿ ಸುಭಾಷಿತಗಳನ್ನು ವಿವರಿಸಬೇಕು ಅಂತ. ಮತ್ತೆ ಸುತ್ತಿ ಬಂದು ಬಹಳ ಇತ್ತೀಚಿನ ದಿನಗಳಲ್ಲಿ ಪ್ರೇರಣೆ ಎಲ್ಲ ಒಬ್ಬರೇ ಆಗಿಬಿಟ್ಟಿದ್ದಾರೆ. ಜಮೀಲು ಅವರು ರಂಗಸ್ವಾಮಿ ಮೂಕನಹಳ್ಳಿಯವರನ್ನು ಅವರ ಮೂಲಕ 30 ಸೆಕೆಂಡ್ಗಳಲ್ಲಿ ಒಳ್ಳೆ ಮಾತನ್ನು ಹೇಳಿಸೋದಕ್ಕೆ ಆರಂಭ ಮಾಡಿದ್ರು. ಅದು 1000 ಸಂಖ್ಯೆ ದಾಟಿ ಸಾಕ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸುಭಾಷಿತವನ್ನು ಕಡಿಮೆ ಅವಧಿಯಲ್ಲಿ ಹೇಳ್ಬೋದಾ ಅಂತ ಅನ್ನಿಸಿ ಆರಂಭ ಆದದ್ದು. ಇಡೀ ಪ್ರಕ್ರಿಯೆ ಇದೆಯಲ್ಲ, ಅಲ್ಲಿ ಸ್ವಾರ್ಥ ಅನ್ನೋದು ಇಲ್ಲದೆ ನಡೆದಿರುವ ಒಂದು ದೊಡ್ಡ ಕಾರ್ಯ ಈ ಸುಭಾಷಿತದ್ದು ಅಂತ. ಯಾಕೆಂದರೆ ಯಾರೋ ಒಬ್ಬ ಯಾವತ್ತೋ ಒಂದು ಒಳ್ಳೆ ಮಾತು ಹೇಳೋದ. ಸಂಸ್ಕೃತದಲ್ಲಿ ಲಕ್ಷ ಸುಭಾಷಿತಗಳಿವೆ. ಸುಭಾಷಿತಗಳನ್ನು ಸಂಗ್ರಹಿಸಿದ ಗ್ರಂಥಗಳೇ 18 ಇದೆ. ಅಷ್ಟು ಸುಭಾಷಿತಗಳು. ಇದನ್ನು ಯಾರು ಬರೆದ್ರು ಅಂದರೆ ಎಲ್ಲದಕ್ಕೂ ಯಾರು ಬರೆದ್ರು ಅಂತ ಗೊತ್ತಿಲ್ಲ. ಕೆಲವುದಕ್ಕೆ ಮಾತ್ರ ಇಂಥ ಗ್ರಂಥದಲ್ಲಿದೆ, ಇದು ರಾಮಾಯಣದ್ದು, ಇದು ಕಾಳಿದಾಸನದ್ದು, ಇದು ಇನ್ಯಾರದ್ದೋ ಒಬ್ಬರದ್ದು ಅಂತ ಹೇಳ್ಬೋದು. ಹೊರತುಪಡಿಸಿದರೆ ತನ್ನನ್ನು ತಾನು ಯಾರು ಅಂತ ಹೇಳಿಕೊಳ್ಳದೆ ತನ್ನ ಜೀವನಾನುಭವವನ್ನು ಕಡಿಮೆ ಅಕ್ಷರಗಳಲ್ಲಿ ಹೇಳಿ ಯಾರೋ ಹೋದರು. ಅದನ್ನು ಇನ್ಯಾರೋ ಸಾವಿರಾರು ವರ್ಷಗಳ ಕಾಲ ಹೊತ್ತು ತಂದರು. ಈಗ ಕಿವಿಗೆ ದಾಟಿಸ್ತಾ ಬಂದರು, ಇಲ್ಲಿವರೆಗೆ ಬಂತದ್ದು. ಯಾವ ಕಾಲದಲ್ಲಿ ಬರೆದ್ರೋ, ಯಾರು ಬರೆದ್ರೋ, ಅದನ್ನು ಬರೆಯುವಾಗ ಅವರ ಬದುಕಿನ ಕುಲುಮೆಯಲ್ಲಿ ಎಲ್ಲಿ ಬೆಂದಿದ್ರೋ, ಏನಾಗಿತ್ತೋ ಗೊತ್ತಿಲ್ಲ. ಎಷ್ಟು ತರಹದ ಸುಭಾಷಿತಗಳು, ಎಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಸುಭಾಷಿತಗಳು. ನಿರ್ವ್ಯಾಜವಾಗಿ ತನ್ನ ಅನುಭವವನ್ನು ಲೋಕಕ್ಕೆ ಹೇಳಿ ಹೋದರು ಅವರು. ಅಂಥದ್ದನ್ನು ಹಾಗೆಯೇ ಹೇಳೋಣ ಅಂತ ಆರಂಭ ಆಗಿದ್ದು. ಹಾಗೆ ಹೇಗೆ ಹೇಳೋದು ಅಂತ ಅಂದಾಗ ಒಂದು ಯುವ ಮಿತ್ರರ ತಂಡ ಜೊತೆ ಆಯ್ತು. ಅದಕ್ಕೆ ಒಬ್ಬರ ಜೊತೆಗೆ ಒಬ್ಬರು ಸೇರ್ಕೊಳ್ತಾ ಹೋದರು. ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಪ್ರತಿನಿತ್ಯ 1 ರಿಂದ 1.5 ನಿಮಿಷದ ವಿಡಿಯೋ ಬರುತ್ತೆ. ಅದಕ್ಕೆ ಗ್ರಾಫಿಕ್ಗಳನ್ನು ಬಳಸಿ AI ತಂತ್ರಜ್ಞಾನವನ್ನು ಬಳಸಿ ಏನೇನೋ ಮಾಡ್ತಾರೆ. ನಾನು ಸುಮ್ಮನೆ ರೆಕಾರ್ಡ್ ಮಾಡಿ ಕಳಿಸ್ತೀನಿ. ನಾನು ನೋಡುವಾಗ ಅದ್ಭುತ ಅಂತ ಅನ್ನಿಸುವಂಥ ಒಂದು ವಿಡಿಯೋ ಸಿದ್ಧ ಆಗಿರುತ್ತೆ. ಒಂದು ವಿಡಿಯೋ ಸಿದ್ಧ ಮಾಡೋದಕ್ಕೆ 1 ಗಂಟೆ 2 ಗಂಟೆ 3 ಗಂಟೆ ಕೂರ್ತಾರೆ. ಅವರೆಲ್ಲ ಇವತ್ತಿನ ಬಹಳ ಸಮಯದ ಒತ್ತಡ ಇರುವ ಕೆಲಸಗಳಲ್ಲಿ ಇರೋರವರು. ಅದರ ನಡುವೆ ಅರ್ಧರಾತ್ರಿಗೆ ಹಾಕ್ತಾರೆ. ಯಾರೋ ಬೆಳಗ್ಗೆ 3 ಗಂಟೆಗೆ ರೆಡಿ ಮಾಡಿ ಹಾಕ್ತಿರ್ತಾರೆ. ಹಾಗೆ ಒಂದು ತಂಡ ನಿರ್ವ್ಯಾಜವಾಗಿ ತಮ್ಮ ಹೆಸರನ್ನೂ ಹೇಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲದೆ ಅದನ್ನು ಪಸರಿಸೋದಕ್ಕೆ ಅಂತ ಮುಂದಾಯಿತು. ಹೀಗೆ ಹೋಗ್ತಾ ಇತ್ತು. ಮಧ್ಯೆ ಜಮೀಲ್ ಅವರು ಸಲಹೆ ಕೊಡ್ತಾಯಿದ್ರು, ಇದು ಹಂಗೆ ಬರಲಿ, ಅದು ಹಿಂಗೆ ಬರಲಿ ಅಂತ. ಅವ್ರ ನಿರಂತರ ಸಲಹೆಗಳಿರ್ತಾಯಿತ್ತು. ಒಂದು ದಿವಸ ಜಮೀಲ್ ಹೇಳಿದ್ರು, ಪುಸ್ತಕ ಮಾಡೋಣ ಅಂತ. ಖಂಡಿತವಾಗೂ ಪುಸ್ತಕದ ಯೋಚನೆ ಇರಲಿಲ್ಲ. ಅದು ಪುಸ್ತಕ ಆಗತ್ತೆ ಅಂತ ಗೊತ್ತಿರಲಿಲ್ಲ. ಪುಸ್ತಕ ಮಾಡೋಣ ಸರ್ ಅಂದರು. ಒಂದು ಪುಸ್ತಕ ಅಲ್ಲ, ಅವರೇ ಹೇಳಿದ್ದು ಸೀರೀಸ್ ಮಾಡೋಣ ಅಂತ. ಅದು ಸೀರೀಸ್ ಓಡತ್ತಾ, ಅದರ ಲಾಭ ಬರುತ್ತಾ, ಅದೇನಾಗತ್ತೆ ಅಂತ ಜಮೀಲು ಯೋಚನೆ ಮಾಡಲಿಲ್ಲ. ಅಂದರೆ ಸುಭಾಷಿತ ಬರೆದವನಿಂದ ಆರಂಭ ಮಾಡಿ ಈ ಕೆಲಸ ನಡೀತಾ ಇರೋದೆಲ್ಲ ಲೋಕಕ್ಕಾಗಿ ಅಂತಲೇ ನಡೀತಾ ಇದೆ ಅಂತ. ಹಾಗೆ ಹೋಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಸಪ್ತಕದವರು ಕಾರ್ಯಕ್ರಮ ಮಾಡಿ ಬಿಡುಗಡೆ ಮಾಡೋಣ ಅಂತ ಬಂದರು. ಸಪ್ತಕದವರು ಎಲ್ಲೋ ಇದ್ದರು, ನಾನೆಲ್ಲೋ ಇದ್ದೆ, ಜಮೀಲ್ ಸರ್ ಎಲ್ಲೋ ಇದ್ದರು, ಅವ್ರ ಪಬ್ಲಿಷರು, ನಾನು ರೈಟರು, ಅವರು ಸಂಗೀತದ ಕಾರ್ಯಕ್ರಮ ಮಾಡ್ತಾ ಇದ್ದವರು. ಅಲ್ಲಿ ಏನೋ ಆಯಿತು, ಅವರಿಗೇನೋ ಒಂದು ಕಾರ್ಯಕ್ರಮ ಮಾಡಬೇಕಾಯಿತು. ನನ್ನ ತಮ್ಮ ವೇಣು ವಿಘ್ನೇಶ ಮತ್ತು ಅವರ ಬಾಂಧವ್ಯದಿಂದಾಗಿ ಅವರೇನೋ ಒಂದು ಕಾರ್ಯಕ್ರಮವನ್ನು ಅವನ ಪ್ರೀತ್ಯರ್ಥವಾಗಿ ಮಾಡೋದಕ್ಕೆ ಅಂತ ಹೊರಟರು. ಅವನ ಪ್ರೀತ್ಯರ್ಥ ಅಂತಿದ್ದನ್ನು ನನಗೆ ದಾಟಿಸಿದ. ನನ್ನ ಕಾರ್ಯ ಮಾಡಿ ಅವನೆಲ್ಲೋ ಅಲ್ಲೋ ಕುಳಿತುಕೊಂಡ. ಹೀಗೆ ಇಡೀ ಈ ಕಾರ್ಯ ಇದೆಯಲ್ಲ, ಇದು ಹೀಗೆ ಓಡ್ತಾ ಹೋಯಿತು.
ಎಲ್ಲಿವರೆಗೆ ಹೋಯಿತು ಅಂದರೆ ಇವತ್ತು ರಂಗನಾಥ್ ಬಂದರು ಇಲ್ಲಿಗೆ. ಅವರಿಗೆ ಒಂದು ಪ್ರಶಸ್ತಿ ಇತ್ತು, 6 ಗಂಟೆಗೆ ಪ್ರಶಸ್ತಿ ಇತ್ತು. ಅವ್ರು ನಾನು ಫೋನ್ ಮಾಡಿ ಹೇಳಿದ್ರು, ಒಂದು ಪ್ರಶಸ್ತಿ ಕರಿತಾ ಇದ್ದಾರೆ, ನೀವು ಒಪ್ಪಿಗೆ ಕೊಟ್ಟರೆ ಹೋಗ್ತೀನಿ, ಇಲ್ಲಾಂದರೆ ಪೂರ್ಣ ಕಾರ್ಯಕ್ರಮದಲ್ಲಿರ್ತೀನಿ. ನೀವು ಒಪ್ಪಿಗೆ ಕೊಟ್ಟರೆ 6 ಗಂಟೆಗೆ ಅಲ್ಲಿಗೆ ಹೋಗ್ತೀನಿ ಅಂತ ಅಂದರು. ನಾನಂದೆ, ಪ್ರಶಸ್ತಿ ಅನ್ನೋದರಿಂದ ನಮಗೇನೂ ಆಗೋಲ್ಲ ಅಂತಾದ್ರೂ ಯಾರೋ ನಮ್ಮನ್ನು ಪ್ರಶಸ್ತಿ ಕೊಡಬೇಕು ಅಂತ ಆಯ್ಕೆ ಮಾಡ್ತಾರಲ್ಲ, ಅವ್ರಿಗೆ ನಮ್ಮ ಬಗ್ಗೆ ಒಂದು ಪ್ರೀತಿ ಇರುತ್ತೆ, ಅದನ್ನು ನಿರಾಕರಿಸೋಕೆ ಆಗೋಲ್ಲ ಅಂತ. ಸರಿ ಅಂತ ಹೇಳಿದರು. ಇವತ್ತು ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಾನು ಪ್ರಶಸ್ತಿ ಸ್ವೀಕಾರ ಸಮಾರಂಭಕ್ಕೆ ಹೋಗ್ತಾ ಇಲ್ಲ, ಇದೇ ಕಾರ್ಯಕ್ರಮದಲ್ಲಿ ಕೊನೆಯವರೆಗೆ ಕೂತ್ಕೋತೀನಿ ಅಂತ. ಇನ್ನು ರಾಧಿಕಾ ಮೇಡಮ್ ಅವ್ರ ಬಗ್ಗೆ ಹೇಳೋದೇ ಕಷ್ಟ. ಹೊರಗೆ ಬರದೆ ಬಹಳ ಕಾಲ ಆಯಿತು ಅಂತ ಅವರೂ ಹೇಳಿದ್ರು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೇ ಭಾಗವಹಿಸದೆ ಅವರು ಇದ್ದವರು, ಬರಬೇಕು ಅಂತ ಕರೆದಿದ್ದು ಅವರು ಸೀದಾ ಎದ್ದು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇಷ್ಟಾಗಿಯೂ ಅವರನ್ನು ನೇರವಾಗಿ ಈ ಕಾರ್ಯಕ್ರಮದ ದೃಷ್ಟಿಯಿಂದ ನೇರವಾಗಿ ಬನ್ನಿ ಅಂತ ಕರೆದಿದ್ದು ನಿನ್ನೆನೆ. ನಾನು ರಂಗನಾಥ್ ಭಾರದ್ವಾಜ್ ಅವರಿಗೆ ಹೇಳಿದ್ದು, ನಿನ್ನೆ ಕೇಳಿದೆ ರಂಗನಾಥ್ ಭಾರದ್ವಾಜ್ ಅವ್ರನ್ನ, ಮೇಡಮ್ಮಿಗೆ ನಾನು ಒಂದು ಸಲನೂ ಕರೆದೇ ಇಲ್ಲ ಕಾರ್ಯಕ್ರಮಕ್ಕೆ ಅಂತ. ಬಂದು ಕರಿತೀನಿ ಎಂದೆ. ರಂಗನಾಥ್ ಭಾರದ್ವಾಜ್ ಅವರು ಹೇಳಿದ್ರು, ನೀವು ಬಂದು ಕರೆದರೆ ನಮಗೆ ಅವಮಾನ ಅಂದರು. ಹಾಗಾಗಿ ಹೋಗೋದು ನಿಂತೋಯ್ತು. ಕೊನೆಗೆ ಫೋನಲ್ಲಾದರೂ ಮೇಡಮ್ ಕರಿತೀನಿ ಅಂತ ಹೇಳಿ ನಿನ್ನೆ ಕರೆದಿದ್ದು. ಅವರು ಅವತ್ತಿಂದಲೇ ಸಿದ್ಧಗೊಂಡು, ಇನ್ನೂ ಮೊದಲೇ ಸಿದ್ಧಗೊಂಡಿದ್ರು, ಹೇಳ್ಬೋದಾ ಸರ್? ಇದು ಹೇಳಿದ್ದು 1.5-2 ತಿಂಗಳಿರ್ಬೋದು. ಒಂದು ದಿವಸ ರಂಗನಾಥ್ ಅವರು ಫೋನ್ ಮಾಡಿದ್ರು ಬೆಳಗ್ಗೆ, ಸರ್ ಪುಸ್ತಕ ಬಂದಿಲ್ಲ, ಇವತ್ತು ಕಾರ್ಯಕ್ರಮದಲ್ಲಿ ಏನು ಮಾತಾಡೋದು ಅಂತ. ನಾನು ಇವತ್ತು ಯಾವ ಕಾರ್ಯಕ್ರಮ ಇದೆ ಸರ್ ಅಂದೆ. ಅಲ್ಲ ಇವತ್ತಲ್ವ ಬುಕ್ ರಿಲೀಸು ಅಂದರು. ಅಲ್ಲ ಸರ್ ಮುಂದಿನ ತಿಂಗಳು ಅಂದೆ ನಾನು. ಅವರಂದರು, ಅಯ್ಯೋ ದೇವರೇ, ನಾನು ನನ್ನ ಹೆಂಡ್ತಿ ಯಾವ ಡ್ರೆಸ್ ಹಾಕ್ಕೋಬೇಕು ಅನ್ನೋವರೆಗೆ ಸಿದ್ಧರಾಗ್ಬಿಟ್ಟಿದ್ವಲ್ಲ ಅಂತ. ಅಷ್ಟು ಈ ಕಾರ್ಯಕ್ರಮಕ್ಕೆ ಬರುವ ಉತ್ಸಾಹ ಅವರಲ್ಲಿತ್ತು. ಗಜಾನ್ ಶರ್ಮರು ಊರು ತಿರುಗ್ತಾ ಇದ್ದರು. ನಮ್ಮ ಮಲೆನಾಡಿನವರಿಗೆ 365 ದಿವಸದಲ್ಲಿ 3 ಸಮಸ್ಯೆ ಇರುತ್ತೆ ಅಡಿಕೆ ಬೆಳೆಯುವ ಮಲೆನಾಡಿಗರಿಗೆ. 3 ಸಮಸ್ಯೆ ಯಾವುದು ಅಂದರೆ, ಒಂದು ಮಳೆಗಾಲ ಬಂತು ಅಂದರೆ ಕೊಳೆ ರೋಗ ಬರುತ್ತೆ, ಅಯ್ಯೋ ಕೊಳೆ ರೋಗ ಬಂತು ಅಂತ ಅಳ್ತಾ ಇರ್ತಾರೆ. ಅದಾದಮೇಲೆ ಈ ಅಡಿಕೆಯನ್ನು ಮರದಿಂದ ಇಳಿಸ್ಬೇಕಲ್ಲ, ಕೊನೆ ಕೊಯ್ಯೋದು ಅಂತ ಹೇಳ್ತೀವಿ, ಅದಕ್ಕೆ ನಮ್ಮಲ್ಲಿ ಆಳು ಕಾಳು ಸಿಗೋಲ್ಲ. ಅವ್ನು ಯಾರೋ ಒಂದು 10 ಊರಿಗೆ ಸೇರಿ ಒಬ್ಬರೋ ಇಬ್ಬರೋ ಇರ್ತಾರೆ, ಅವ್ನು ಡೇಟ್ ತೊಗೊಳ್ಳೋದೇ ದೊಡ್ಡ ಸಮಸ್ಯೆ, ಕಾಲ್ ಶೀಟ್ ಭಾಳ ಸಮಸ್ಯೆ ಇರುತ್ತೆ. ಹಾಗಾಗಿ 2ನೇ ಸಮಸ್ಯೆ ಅಂದರೆ ಕೊಳೆ ರೋಗ ಬರದೆ ಅಡಿಕೆ ಬೆಳೀತಾ ಕೆಳಗಿಳಿಸೋ ಸಮಸ್ಯೆ. ಅದು ಮುಗಿಯುತ್ತೆ, ಡಿಸೆಂಬರು ಆ ಸಮಯಕ್ಕೆ ಮುಗಿಸ್ಕೋತಾರೆ. ಮತ್ತು ಜನವರಿ ಬಂತು ಅಂದರೆ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರಿಗೆ ಇನ್ನೊಂದು ದೊಡ್ಡ ಸಮಸ್ಯೆ ಆರಂಭ ಆಗುತ್ತೆ. ಅದು ಏನು ಅಂದರೆ, ಊರಲ್ಲೆಲ್ಲ ಮದುವೆ ಮನೆ, ದಿನಕ್ಕೆ 4-5 ಮದುವೆ ಮನೆ ಇರುತ್ತೆ, ಮನೇಲಿ ಯಾರು ಹೋಗಬೇಕು ಅಲ್ಲಿಗೆ ಅಂತ. ಹಾಗಾಗಿ ಗಜಾನ್ ಶರ್ಮರು ಬೆಂಗಳೂರಲ್ಲಿದ್ದರೂ ಕೂಡ ಅವರು ಈ ಸಮಸ್ಯೆ ಹೊತ್ಕೊಂಡೇ ಇದ್ದಾರೆ. ಅವರು ಕಳೆದ 2 ತಿಂಗಳಿಂದ ಇವತ್ತು ಊರಿಗೆ ಹೋಗೋದು, ನಾಳೆ ವಾಪಸ್ ಬರೋದು ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ ಕಾರ್ಯಕ್ರಮ. ಅವ್ರ ಮನೆಯಲ್ಲಿ ಏನು ಕಾರ್ಯಕ್ರಮ ಅಂದರೆ, ಅವರ ಮೊಮ್ಮಗನ ಉಪನಯನ ಇದೆ, ಅದರ ಪೂರ್ವಭಾವಿಯಾಗಿ ಕೋರಿ ಊಟ ಅಂತ ಮಾಡ್ತೀವಿ. ಮೊಮ್ಮಗ ಮನೆಗೆ ಬರ್ತಾನೆ ಉಪನಯನಕ್ಕೆ ಪೂರ್ವಭಾವಿಯಾಗಿ. ಇಡೀ ಅವರ ಖಾನ್ದಾನ್ ಮನೇಲಿ ಕೂತ್ಕೊಂಡಿದೆ. ಅವರು ಕೈ ತೊಳೆದು ಸೀದಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂದರೆ ಇಲ್ಲಿ ಎಲ್ಲರಿಗೂ ಒಂದೇ ಇರೋದು ಆಶಯ, ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ. ಇಲ್ಲಿ ಯಾರಿಗೂ ಯಾವ ಸ್ವಾರ್ಥವೂ ಇಲ್ಲ ಅನ್ನೋ ತರಹ ಒಂದು ಈ ಕಾರ್ಯ ನಡೆದಿದೆ. ಹೆಚ್ಚು ಮಾತಾಡಬಾರ್ದು, 1.5 ನಿಮಿಷ ಮಾತಾಡ್ತೀನಿ ಅಂತ ನನ್ನ ತಂಡಕ್ಕೆ ಹೇಳಿದ್ದೆ, ಅದ್ರಿಗೆ ಜಾಸ್ತಿ ಮಾತಾಡಿದ್ದೀನಿ. ನೀವು ಬಂದಿದ್ದೀರಿ, ಭಾನುವಾರ ಬಿಸಿಲು, ಬರೋ ವಾತಾವರಣ ಇಲ್ಲ, 3 ಗಂಟೆಗೋ 3:15ಗೋ ಎದ್ದು ಮನೆಯಿಂದ ಹೊರಡೋ ಕಂಡೀಷನ್ನಲ್ಲಿ ನೀವಿಲ್ಲ ಅನ್ನುವ ಸಮಯದಲ್ಲಿ ಎದ್ದು ಬಂದಿದ್ದೀರಿ ಇಲ್ಲಿಗೆ. ನಾನು ಎಲ್ಲರಿಗೂ ಕೃತಜ್ಞನಾಗಿದ್ದೀನಿ. ಸುಭಾಷಿತ ಅಂದರೆ ಒಳ್ಳೆಯ ಮಾತು, ಯಾರದ್ದೋ ಜೀವನ ಅನುಭವ, ಅದನ್ನು ಹಂಚಿ ಹೋಗ್ತಾ ಇರಬೇಕು ಅಂತ ಅಷ್ಟೇ. ನಮ್ಮಲ್ಲಿ ಹಳೆಯ ಪರಂಪರೆ ಹಾಗೆ, ವಿದ್ಯೆಯನ್ನು ದಾನ ಅಂತಲೇ ಕರೆದರು ಅವರು. ವಿದ್ಯೆ ಅನ್ನೋದು ವ್ಯಾಪಾರ ಯಾವತ್ತೂ ಆಗಿರಲಿಲ್ಲ. ಅನ್ನದಾನವನ್ನು ಬಹಳ ಶ್ರೇಷ್ಠ ದಾನ ಅಂತ ಹೇಳ್ತಾ, ವಿದ್ಯಾದಾನ ಮತಃಪರಂ ಅಂತ ಹೇಳಿದ್ರು. ಅದಕ್ಕಿಂತ ವಿದ್ಯಾದಾನ ಇನ್ನೂ ದೊಡ್ಡದು ಅಂತ. ಅರಿವನ್ನು ಹಂಚು ಅಂತ, ನಿನ್ನಲ್ಲಿ ಏನು ಅರಿವಿದೆಯೋ ಅದನ್ನು ಹಂಚು ಅಂತ. ಈ ಕೆಲಸವನ್ನು ನಮ್ಮ ಹಿಂದಿನವರು ಮಾಡಿದರು. ಅದನ್ನು ನಮ್ಮವರೆಗೆ ಬಂದರೆ ನಾವಂತೂ ಉಳಿಸ್ಕೊಳ್ಳೋದಿಲ್ಲ, ಅದನ್ನು ದಾಟಿಸಬೇಕು. ಆ ಕಾರ್ಯಕ್ಕೆ ಇಷ್ಟೊಂದು ಜನ ಸ್ವಾರ್ಥವಿಲ್ಲದೆ ತೊಡಗಿಕೊಂಡಿದ್ದಾರೆ. ಅದು ಸುಭಾಷಿತದ ಶಕ್ತಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಕರೆಗೆ ಬಂದ ನಿಮ್ಮೆಲ್ಲರಿಗೆ ನನ್ನ ಗೌರವವನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸಾವಣ್ಣ ಈ ಪುಸ್ತಕವನ್ನು ಹೊರತಂದಿರುವಂಥದ್ದು. ಸಾವಣ್ಣ ಪ್ರಕಾಶನದ ವಿಶೇಷತೆ ಏನು ಅಂತಂದರೆ, ಪುಸ್ತಕ ಲೋಕಾರ್ಪಣೆಯ ದಿನವೇ ಲೇಖಕರಿಗೆ ರಾಯಧನವನ್ನು ನೀಡಲಾಗುತ್ತೆ. ಈಗ
ರಾಯಧನವನ್ನು ನೀಡುವಂತಹ ಸಮಯ. ಶಫೀಕಾ ಜಮೀಲ್ ಅವರು ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿಗೆ ರಾಯಧನವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಈ ಪುಸ್ತಕವನ್ನು ಪ್ರಕಟಿಸಿರುವಂತಹ ಜಮೀಲ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನಮಸ್ಕಾರ. ನನಗೆ ಜಗದೀಶ್ ಶರ್ಮಾ ಸರ್ ಫೋನ್ ಮಾಡಿಬಿಟ್ಟು ಈ ಥರ ಒಂದು JS ಹೆಗಡೆ ಸಾರು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಫಸ್ಟು ಯಾರಪ್ಪ ಇವರು ನಂತರನೇ ಯೋಚನೆ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತು. ಯಾಕಂದರೆ ನಾನು ತುಂಬ ಮುಂಚೆಯಿಂದನೂ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಕಲ್ಚರ್ ಎಕ್ಸ್ಚೇಂಜ್ ಆಗಬೇಕು ಅಂತ ಒಂದು ರಂಗಭೂಮಿ ನಾಟಕ ಮಾಡಿ ಬುಕ್ ರಿಲೀಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ. ಮತ್ತು ತಕ್ಷಣ ಒಪ್ಕೊಂಡೆ ಸರ್ಗೆ, ಮಾಡ್ತೀನಿ ಸರ್, ನಾನು ಸಪೋರ್ಟ್ ಮಾಡ್ತೀನಿ ಅಂತಂತ ಹೇಳಿದೆ. ಸೊ ಈ ಥರ ಅದು ವಿಶೇಷ ಒಂದು ಕಾರ್ಯಕ್ರಮ ಮಾಡಿ ನಮ್ಮನ್ನ ಕರ್ಸ್ಕೊಂಡಿಕ್ಕೆ ಭಾಳ ಥ್ಯಾಂಕ್ಸ್ ಸರ್, ಹೆಗಡೆ JS ಹೆಗಡೆ ಸರ್. ಇನ್ನೊಂದು ರಂಗನಾಥ್ ಸಾರು ಮತ್ತು ರಾಧಿಕಾ ಮೇಡಮ್ ನಾನು ಯಾವತ್ತೂ ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಅಕ್ಕಿ ರೊಟ್ಟಿ ತಿಂದಿದ್ದು ಅಂತಂದ್ರೆ ಅವ್ರ ಮನೆಯಲ್ಲಿ. ಮೇಡಮ್ ಥ್ಯಾಂಕ್ಸ್. ಆ ಚಟ್ನಿನೂ ಇವತ್ತಿಗೂ ನಾನು ಜ್ಞಾಪಕ ಇದೆ. ಅಂದರೆ ಒಂದು 2-3 ಥರ ವೆರೈಟಿ ಮಾಡಿದರು. ಆಮೇಲೆ ನನ್ನ ಫೇವ್ರೆಟ್ ಅವರು ಎಡಿಟರ್ಸು ರಂಗನಾಥ್ ಸರ್ ಆಗಲಿ, ಆಮೇಲೆ ರಾಧಿಕಾ ಮೇಡಮ್ದು ಇವತ್ತಿಗೂ ನಾನು ತುಂಬ ಇಷ್ಟಪಡೋದು ಅಂದರೆ ಅಂಬರೀಷ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ರಲ್ಲ, ಅದು ಇವತ್ತಿಗೂ ನನಗೆ ಭಾಳ ಅಷ್ಟು ನೀವು ನಕ್ಕಿದ್ದು ನಮ್ಗೆ ಏನೇ ಕೋಪ ಇದು ಇರಲಿ, ಟೆನ್ಷನ್ ಇರಲಿ, ಆ ಪ್ರೋಗ್ರಾಮ್ ನೋಡ್ತಂದರೆ ನಮಗೆ ಕ್ಲೀನಾಗೆ ಇದಾಗ್ಬಿಡುತ್ತೆ. ಅಂದರೆ ಆ ಥರ ಒಂದು ದೊಡ್ಡ TV ಮೇಧಾವಿಗಳಂತಲೇ ಹೇಳ್ಬೋದು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಥ್ಯಾಂಕ್ಸ್ ಸರ್. ಆ್ಯಂಡ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಇಬ್ಬರದು ನನ್ನ ಪ್ರೋಗ್ರಾಮ್ಸ್ನ ನಾನು TV 9 ನೋಡಿದಾಗಿಂದ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಸುವರ್ಣಲ್ಲಿ ಇದ್ದರು ಅನ್ಸುತ್ತೆ ಮೇಡಮ್, ಇದ್ರ TV 9 ಇದ್ರ ಥೀಮ್ ಚೇಂಜ್ ಆಗಿದೆ. ಬಟ್ ಯಾವಾಗಲೂ ಫಾಲೋ ಮಾಡ್ತಾಯಿದ್ದೆ. ಭಾಳ ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ಗಜಾನನ ಶರ್ಮಾ ಸಾರು ನನಗೆ ತುಂಬ ಹೊಟ್ಟೆ ಕಿಚ್ಚು ಪಡುವ ಒಂದು ಲೇಖಕರು. ನನಗೆ ಇವತ್ತಿಗೂ ಬೇಸರ ಇದ್ದಂತರೂ ನನ್ನ ಕಾಲಕ್ಕೆ ಇವ್ರು ಸಿಗಲೇ ಇಲ್ಲ ನನಗೆ ಅಂತ. ಈ ಪಂಚೆ ಶರ್ಮ ಮಿಸ್ ಆಗಿಬಿಟ್ರಲ್ಲ ಅಂತ, ಇದು ಸರ್ ಪ್ಯಾಂಟ್ ಶರ್ಮ ಮಿಸ್ ಆಗಿಬಿಟ್ರಲ್ಲ ಅಂತ ನಾನು ಯಾವಾಗಲೂ ಇವತ್ತಿಗೂ ನನಗೆ ಯಾವಾಗಲೂ ಕಾಡೋ ಒಂದು ಶರ್ಮಾ ಸರ್. ಬಟ್ ನನ್ನ ಅವರ ಫ್ರೆಂಡ್ಶಿಪ್ಪು ಯಾವಾಗಲೂ ಒಂದೇ ಥರ ಇದೆ. ನಾನು ಯಾವಾಗಲೂ ಅವ್ರನ್ನ ಭೇಟಿ ಆಗ್ತೀನಿ, ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ಸಾರು ಜೊತೆ ಒಡನಾಟ ನನಗೆ ಭಾಳ ಖುಷಿ ಆಗುತ್ತೆ. ಸೊ ಈ ಥರ ಥ್ಯಾಂಕ್ ಯು ಸರ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ. ಆಮೇಲೆ ಜಗದೀಶ್ ಶರ್ಮಾ ಸರ್ ಕಾರ್ಯಕ್ರಮ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಯ್ತು ಅಂದರೆ ಅರುಂಧತಿ ಅವರು ಅದನ್ನು ಅಟ್ಟಿಸ್ಕೊಂಬಂದ್ಬಿಡ್ತಾರೆ. ಯಾಕಂದರೆ ಅವ್ರ ಕಾರ್ಯಕ್ರಮ ನೆಕ್ಸ್ಟ್ ಇದೆ. ಇದು ನನಗೆ ಸಿಕ್ಕ ಒಂದು ದೇವರ ಕೊಟ್ಟ ವರನೇ ಇರ್ಬೋದು. ಅಂದರೆ ನನ್ನ ಕಲ್ಪನೆಯಲ್ಲಿ ಇತ್ತು ಅಂದರೆ ಒಂದು ಒಳ್ಳೆಯ ಪುಸ್ತಕ ನಮ್ಮ ಅಮಿಷು ಅವರೆಲ್ಲ ಬರಿತಾ ಇದ್ದಾರೆ, ಅಲ್ಲಿ ನಮ್ಮ ಕನ್ನಡದಲ್ಲಿ ಯಾರು ಬರಿತಾ ಇಲ್ವಲ್ಲ ಅಂತ ನನಗೆ ಅಮಿಷ್ ತ್ರಿಪಾಠಿ, ಆಮೇಲೆ ಕೃಷ್ಣ ಚೈತನ್ಯ ಅಂತೆಲ್ಲ ಬೇಜಾನ್ ಬುಕ್ ಕೀಸ್ ಎಲ್ಲ ಬರ್ತಾಯಿದೆ. ಈ ಥರ ಬುಕ್ಸ್ ಎಲ್ಲ ನಾನು ಯಾಕೆ ಕನ್ನಡದಲ್ಲಿ ಮಾಡಬೇಕು ಅಂತಂದಾಗ ನನಗೆ ಸಿಕ್ಕಿದ್ದೆ ಜಗದೀಶ್ ಶರ್ಮಾ ಸಾರು. ಇದು 108 ಶುಭಾಷಿತ ಅಷ್ಟೇ. 221 ಪುಸ್ತಕ ನಮ್ಮಲ್ಲಿ ಒಳಗೆ ಮಾತುಕತೆಯಾಗಿ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಅವ್ರು ಬರಿಬೇಕು, ನಾನು ಮಾಡಬೇಕು ಅಷ್ಟೇ ಇರೋದು. ಅದು ಎನಿ ಟೈಮ್ ಅವ್ರು ಬರೆದು ಕೊಟ್ಟಾಗ ಅದು ಏನು ಗೊತ್ತಿಲ್ಲ, ದೇವರು ಅದು ಯಾವ ಥರ ಮಾಡ್ತಾನೆ ಏನು ಗೊತ್ತಿಲ್ಲ ನನಗೆ. ಅವರು ಸಾರು ನನಗೆ ಬೇರೆ ಈ ಮುಂದಿನ ವಾರ ಮುಂದಿನ ತಿಂಗಳು ಈ ಪುಸ್ತಕ ಕೊಡ್ತೀನಿ ಅಂತಂತಾರೆ. ಬಟ್ ಅದು ಬೇರೆಯೇ ಡೌನ್ಲೋಡ್ ಆಗಿರುತ್ತೆ. ಇದು ಇವಾಗ ಕುರುಕ್ಷೇತ್ರ 2 ಮಾಡೋಣ ಅಂತಾರೆ. ಆಮೇಲೆ ನೆಕ್ಸ್ಟು ಒಂದು ಈ ಫ್ಯೂಚರಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಬರ್ತಾಯಿದೆ. ಅಂದರೆ ಭಾರತದ ಭವ್ಯ ಕಥೆಗಳು ಅಂತ ಒಂದು ಬರ್ತಾಯಿದೆ. ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಅದು ಸಾರು ಸ್ವಲ್ಪ ಟೈಮ್ ತೊಗೊಂಡು ಬರಿತಾ ಇದ್ದಾರೆ. ಅಂದರೆ ಇದು ಬೆಸ್ಟ್ ಬುಕ್ ಆಗಬೇಕು ಅಂತ ಒಂದು ಸಾರಿಗೆ ಒಂದು ಇರೋದ್ರಿಂದ ಅದನ್ನು ಅವರು ತುಂಬ ಫೋಕಸ್ಟಾಗಿ ಮಾಡ್ತಾರೆ. ಅಂದರೆ ಶರ್ಮಾ ಸಾರು ಅಂದರೆ ಒಂದು ಅಸೆಟ್ ಫಾರ್ ಸಾವನ್ನ. ಅಂದರೆ ಇವಾಗ ಎಷ್ಟೊಂದು ಜನ ಹೇಳ್ತಾರಲ್ಲ, ಇದು ನೀವು ಏನು ಸಂಪಾದನೆ ಮಾಡಿದ್ದೀರಾ ಅಂತಂತೆಲ್ಲ ಕೇಳ್ತು ಅಂತಂದರೆ, ಸಾವನ್ನ ಸಂಪಾದನೆ ಮಾಡಿದ್ದು ಅಂತಂದರೆ ಒಳ್ಳೆ ಲೇಖಕರನ್ನ ಸರ್. ಇದು ಮಾತ್ರ ಸತ್ಯ. ಲೇಖಕರೇ ನಮ್ಮನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಜನ ಹೇಳ್ತಾರೆ ಪಬ್ಲಿಷರ್ ಆಥರ್ನ ತಿಳಿಸ್ಕೊತಾರೆ. ಬಟ್ ನಮ್ಮ ಪ್ರಕಾಶನದಲ್ಲಿ ಬೇರೆ ಲೇಖಕರು ನಮ್ಮನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಒಂದೆರಡು ಮಾತನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ಧನ್ಯವಾದಗಳು.
ಯಾರೇ ಒಬ್ಬ ಆಥರ್ ಆದರೂ ಅವರಿಗೆ ಅವ್ರ ಪುಸ್ತಕ ಒಂದು ಸಾವಣ್ಣ ಪ್ರಕಾಶನದಲ್ಲಿ ಪಬ್ಲಿಷ್ ಆಗಬೇಕು ಅನ್ನೋ ಒಂದು ಕನಸಿರುತ್ತೆ. ಅಂಥ ಒಬ್ಬ ಪಬ್ಲಿಷರ್ ಜಮೀಲ್ ಸಾವಣ್ಣ ಅವರು. ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ. ಈ ಕಾರ್ಯಕ್ರಮ ಈ ಮಟ್ಟದ ಯಶಸ್ಸನ್ನು ಕಾಣಲಿಕ್ಕೆ ಮುಖ್ಯವಾಗಿ GS ಹೆಗ್ಡೆ ಸಪ್ತಕ ಅವರು ಕಾರಣ. ಅವರು ಒಂದೆರಡು ಮಾತುಗಳನ್ನು ಸಭೆಯನ್ನು ಉದ್ದೇಶಿಸಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಒಂದೇ ಒಂದು ಮಾತು. ಈ ಸುಭಾಷಿತದಲ್ಲಿ 27ನೇ ನಂಬರ್ ಸುಭಾಷಿತ ನೋಡಿದಾಗ ನನಗೆ ಅನಿಸಿದ್ದನ್ನು ಹೇಳಿಬಿಡಲೇಬೇಕು ಅಂತ ಅನಿಸ್ತು. ಇಲ್ಲಿ ಬರುತ್ತೆ, ನಮಗೆ ಏನು ಬೇಕು ಎಂದೆನಿಸುತ್ತದೆ ಅದನ್ನು ಬೇರೆಯವರಲ್ಲಿ ಕೇಳುತ್ತೇವೆ, ಅವರು ಕೊಡಲಿ ಇವರು ಕೊಡಲಿ ನೀವು ಕೊಡಿ ಎಂದು ಸದಾ ಬೇಡುತ್ತಲೇ ಇರುತ್ತೇವೆ, ಬಯಸುತ್ತಲೇ ಇರುತ್ತೇವೆ. ಹಾಗೆ ಬಯಸಬೇಕಿಲ್ಲ, ಅವು ತಾನಾಗಿ ಬರುವಂತೆ ಮಾಡಿಕೊಳ್ಳಬೇಕು. ನಾವು ನಮ್ಮನ್ನು ಪಾತ್ರರನ್ನಾಗಿಸಿಕೊಳ್ಳಬೇಕು, ಯೋಗ್ಯರನ್ನಾಗಿಸಿಕೊಳ್ಳಬೇಕು, ಅಷ್ಟೇ ಸಾಕು. ಆಗ ಎಲ್ಲವೂ ಬಂದು ನಮ್ಮಲ್ಲಿ ಸೇರುತ್ತದೆ. ನೀವು ಯೋಗ್ಯರೆನಿಸಿದರೆ, ಪಾತ್ರರಾದರೆ ಜನರೇ ಬಂದು ನಿಮಗೆ ಏನು ಬೇಕೋ ಅದನ್ನು ಕೊಡುತ್ತಾರೆ. ಇಷ್ಟೇ ಸಾಕು. ಇದು ಯಾಕೆ ಹೇಳ್ತೀನಿ ಅಂದರೆ, ಪಾತ್ರರಾಗೋಣ, ಯೋಗ್ಯರಾಗೋಣ, ಸಾಮರ್ಥ್ಯ ಬೆಳೆಸಿಕೊಳ್ಳೋಣ, ಜನ ತಾನಾಗಿಯೇ ನಮ್ಮ ಬಳಿಗೆ ಬರುತ್ತಾರೆ, ಬೇಕಾದ್ದನ್ನು ಕೊಡುತ್ತಾರೆ. ಇದು ನನ್ನ ಜೀವನದಲ್ಲಿ ಹೇಗೆ ಎಷ್ಟು ಸತ್ಯ ಆಗಿದೆ ಅಂತ ಹೇಳೋ ಬಗ್ಗೆ ಒಂದು ಮಾತು ಹೇಳಲೇಬೇಕು ಅನ್ನಿಸ್ತು. ನಾನು ಮೊದಲೇ ಹೇಳಿದ್ದೀನಿ, ನಾನು ರಿಟೈರ್ಡ್ ಪಿಂಚಣಿದಾರ. ಬ್ಯಾಂಕ್ ನಾನು ಪ್ರಮೋಷನು ತೊಗೊಂಡಿಲ್ಲ, ಕ್ಲರ್ಕಾಗಿ ರಿಟೈರ್ ಆದನು. ನನ್ನ ಹತ್ರ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳುವಂಥ ವಿಷಯದಲ್ಲಿ ನಾನು ಮೊದಲು ಹೇಳಿದೆ, ಈಗಲೂ ಹೇಳ್ತೆ. ಆಗಿಂದ ನಾನು ಪ್ರಾರಂಭದಿಂದಲೂ ನನ್ನಿಂದ ಆದಂಥದ್ದನ್ನು ಮಾಡಬೇಕು, ಒಂದು ಗಟ್ಟಿಯಾದ ಮನಸ್ಸಿನ ನಡೆದು ಬಂದ ಹಾದಿ. ಅದು ಎಲ್ಲೆಲ್ಲಿಗೆ ಹೋಯ್ತೋ ಏನೇನು ಹೋಯ್ತೋ ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಲ್ಲೇ ಒಂದು ದಿವಸ ಒಂದು ಮಹನೀಯರು ಫೋನ್ ಮಾಡಿದರು. ಅವ್ರ ಹೆಸರನ್ನು ಹೇಳಿ ಎಲ್ಲ ಮಾಡಿದ್ದಾರೆ. ಆದರೆ ಒಂದೇ ಅವ್ರದ್ದು ಕಂಡೀಷನ್ ಅಂದರೆ, ನನ್ನ ಹೆಸರನ್ನು, ನನ್ನ ವಿಷಯವನ್ನು ನೀವು ಇನ್ನೊಬ್ಬರಿಗೆ ಹೇಳಬಾರ್ದು ಅಂಥೇಳಿ. ನನಗೆ ಪರಮಾಶ್ಚರ್ಯ ಆಯಿತು. ಯಾರಿರ್ಬೋದು ಇದೆಲ್ಲ ಸಾಧ್ಯನೇ ಅಂತ. ಆಮೇಲೆ ಆಯಿತು ಸರ್, ನೀವು ಮಾಡಿದ ನಾನಂತೂ ನನ್ನ ಈ ರೀತಿಯನ್ನು ಹಿಡ್ಕೊಂಡು ಬಂದಿದ್ದೇನೋ ಅದನ್ನೇ ಮುಂದುವರಿಸ್ತೀನಿ ಅಂಥೇಳಿ. ಅವರು ನಾನು ಮಾಡುವ ಕಾರ್ಯಕ್ರಮಗಳ ಎಲ್ಲ ಒಂದು ವಿಷಯವನ್ನು ಅವರು ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆ ನನ್ನ ಸ್ವಲ್ಪ ಸಾಮಾಜಿಕ ಜಾಲತಾಣಗಳೇ ನನ್ನ ಕಾರ್ಯಕ್ರಮಗಳ ಪ್ರಚಾರ ಪ್ರಸಾರ ಒಂದು ದೇಶ ಮಟ್ಟದಲ್ಲಿ ಆಗ್ತಾ ಇತ್ತು ಅಂತ ಹೇಳೋದ್ರ ಬಗ್ಗೆ ಇದು ಒಂದೇ ಕಾರಣ. ಡೆಲ್ಲಿಯಲ್ಲಿ ಕೂತ್ಕೊಂಡು ಮಹನೀಯರವರು ನಿಮಗೆ ನಿಮ್ಮ ಕಾರ್ಯಕ್ರಮ ಮಾಡ್ತಾ ಹೋಗಿದ್ದು ನೋಡಿದ್ದೀನಿ, ನಾನು ಇಂತಿಷ್ಟನ್ನು ನೀವು ಮಾಡ್ತೀನಿ, ಅಮೌಂಟನ್ನು ಹೇಳಬೇಡಿ, ನನ್ನ ಹೆಸರನ್ನು ಹೇಳಬೇಡಿ ಅಂತೇಳಿ. ಕಡೆ ಒಂದು ಸ್ವಲ್ಪ ನನಗೆ ಈ ಅಧೈರ್ಯ ಏನೋ ಆಯಿತು. ಆಗ ನಮ್ಮ ವೇಣು ಸರ್ ಹತ್ರ ಹೋದೆ, ಹೀಗಿದೆ ಅಂತೇಳಿ. ಅವರು ನೋಡ್ಕೊಂಡು ಹೇಳಿದ್ರು, ಇಲ್ಲ ಇದರಲ್ಲಿ ಹೇಳಿ ಅವರು ಕೊಟ್ಟದ್ದು ಏನೇನು ದಾಖಲೆ ಕೊಟ್ಟಿದ್ದಾರೋ ಅದರೆಲ್ಲದು ಇದು ಸರಿಯಾಗೇ ಇದೆಯಲ್ಲ, ನೀವು ತೊಗೊಳ್ಬೋದು ಅಂತ ಹೇಳಿದರು. ಅದು ಮುಂದುವರಿಯಿತು. 1-2 ವರ್ಷ ಒಂದೊಂದೂವರೆ ವರ್ಷ ಕೊಟ್ಟರು. ಆಮೇಲೆ ಮತ್ತೊಂದು ದಿವಸ ಫೋನ್ ಮಾಡಬೇಕು, ಹೆಗ್ಡೆ ಎಷ್ಟು ನಾನು ಬೇಗ ಎತ್ತೇನು, ನಿಮ್ಮನ್ನು ನೋಡ್ಕೊಂಡಿದ್ದೀನಿ, ನಿಮ್ಮಂಥ ಕೆಲಸ ನಿಮ್ಮ ಹಾಗೆ ಮಾಡ್ತಾ ಇರುವಂಥ ಒಳ್ಳೆಯ ಸಂಸ್ಥೆ ಇನ್ನೂ 2 ಸಂಸ್ಥೆ ಹೆಸರು ಹೇಳಿ ಅವರಿಗೂ ಇಷ್ಟನ್ನೇ ಮಾಡ್ತೀನಿ ಅಂತೇಳಿ. ನಾನು ದಂಗಂದು ಬಿಡ್ತು ನನಗೆ. ಇದು ನಾನೇ ಈಗ ಒಂದು ಹಳ್ಳಿಯಲ್ಲಿ ಬೆಳೆದ ಅದೇ ಬಡತನ, ಸುಖವಾದ ಬಡತನದಲ್ಲೇ ಬೆಳೆದ ಜೀವ ಇದು. ಸುಖವಾದ ಬೆಳೆತನದಲ್ಲಿ ನಮಗೆ ಅಂಥ ಕಾಲದಲ್ಲೂ ನಮಗೆ ಈ ಸಂಸ್ಕಾರ ಕೊಟ್ಟದ್ದು ನಮ್ಮ ಕೂಡು ಕುಟುಂಬ ವ್ಯವಸ್ಥೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಬೆಳೆದಾಗಿ ಹಂಚಿ ತಿನ್ನೋಣ, ಕುಟ್ಟು ತಿನ್ನೋಣ. ಯಾರು ಅಣ್ಣ ಬಿಟ್ಟ ಅಂಗಿ ನನಗೆ, ನನ್ನ ಬಿಟ್ಟ ಇದ್ರೆ ಮುಂದಿನವರಿಗೆ ಒಂದೇ ಟಾಕಿ ತಂದು 10 ಮಂದಿ ಹೊದ್ಕೊಳ್ಳೋದು ಅಂತೇಳಿ ಯಾರಾದರೂ ಗಲಾಟೆ ಮಾಡಿದಾರ? ಆ ಕೂಡು ಕುಟುಂಬದ ವ್ಯವಸ್ಥೆಯ ದೊಡ್ಡ ಪರಿಣಾಮ ನನ್ನಂಥವ್ರ ಮೇಲೆ ಆ ಕಾಲದಿಂದ ಆದದ್ದು ನನ್ನ ವಯಸ್ಸಿಗೆ. ಆದರೆ ಈ ಸತ್ಯ ಆಗೋಯ್ತಲ್ಲ ನನ್ನ ಜೀವನ ಅಂತ ಹೇಳೋದು ಇದು.
ಇದೇ ರೀತಿಯಾಗಿ ನನ್ನ ಸಂಗೀತ ಕಾರ್ಯಕ್ರಮ ಅಲ್ಲದೆ ಶ್ರೀರಾಮ್ ಕಲಾ ವೇದಿಕೆ ನಮಗೆ ಯಾವಾಗಲೂ ಸೇರಿ ನನ್ನ ಬಹಳ ಆತ್ಮೀಯರೆಲ್ಲ ಆಯ್ತು ಅವ್ರ ಸಂಸ್ಥೆ ಮತ್ತೊಂದು ಭಾರವಿದ್ಯರಾಜ್ ಅಂತೇಳಿ ಮಂಗಳೂರಲ್ಲಿ ಅವರೊಂದು ಹಿರಿಯರಿಗಾಗಿ ಒಂದು ಮಾಡುತ್ತಿರುವಂಥ ಸೇವೆ ಇದೆಲ್ಲ ನೋಡಿ ಅವರಿಗೆ 2 ಹೆಸರು ಕೊಟ್ಟಿದ್ದೆ. ನನ್ನಷ್ಟೇ ಅವರಿಗೂ ಬರ್ತಾ ಇದೆ. ಹಾಗಾಗಿಯೇ ನನ್ನ ಕಾರ್ಯಕ್ರಮಗಳು ನಿರಂತರವಾಗಿ ಯಾವ ಸೋರ್ಸ್ ಅಂತ ಏನು ಕೇಳ್ತೀರೋ ಅಥವಾ ಅದೇನಾಗಿದೆಯೋ ಅದು ಬಂದದ್ದು ಒಂದು ಕಾಣದ ಕೈಯ ವಿಶಿಷ್ಟವಾದಂಥ ವಿಚಿತ್ರವಾದಂಥ ಈಗಲೂ ನಂಬಲು ಸಾಧ್ಯ ಆದಂಥ ನನ್ನ ಜೀವನದಲ್ಲಿ ನಡೆದ ಘಟನೆ ಈ 27ನೇ ಪೇಜ್ನಲ್ಲಿ ಬಂದಿದೆ. ಪಾತ್ರರಾಗೋಣ, ಯೋಗ್ಯರಾಗೋಣ, ಸಾಮರ್ಥ್ಯ ಬೆಳೆಸಿಕೊಳ್ಳೋಣ, ಜನ ತಾನಾಗೇ ನಮ್ಮ ಬಳಿಗೆ ಬರ್ತಾರೆ, ಬೇಕಾದದ್ದನ್ನು ಕೊಡ್ತಾರೆ. ನಾನು ಬೇಡುವ ಕೈಯಾದವನು ಇವತ್ತು ನೀಡುವ ಕೈಯಾದದ್ದು ಆ ಮಹಾತ್ಮರಿಂದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಗೌರವ ಸಮರ್ಪಣೆಯ ಸಮಯ. ಶ್ರೀ ವೇಣು ವಿಘ್ನೇಶ್ ಹಾಗೂ ಪ್ರಕಾಶ್ ಭಟ್ ಸಂಪ ಅವರು ಗಣ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಇದೆ, ಈ ಕಾರ್ಯಕ್ರಮ ಆದ ಕೂಡಲೇ ಸಂಗೀತ ಇದೆ. ದಯವಿಟ್ಟು ಎಲ್ಲರೂ ಇಲ್ಲೇ ಇರಬೇಕು. ಇನ್ನು 2 ನಿಮಿಷದಲ್ಲಿ ಸಂಗೀತ ಕಾರ್ಯಕ್ರಮ ಶುರುವಾಗಲಿದೆ. ಸಪ್ತಕ ಹಾಗೂ ಜಗದೀಶ್ ಶರ್ಮ ಸಂಪ ಅವರ ಕರೆಗೆ ಪ್ರೀತಿಯಿಂದ ಹೋಗುಟ್ಟು ನಿಜವಾಗ್ಲೂ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಬಂದಿರುವಂತಹ ರಂಗನಾಥ್ ಭಾರದ್ವಾಜ್ ಅವರು ರಾಧಿಕಾ ರಾಣಿ ಅವರಿಗೆ ಈಗ ಗೌರವ ಸಮರ್ಪಣೆ. ಡಾಕ್ಟರ್ ಗಜಾನನ್ ಶರ್ಮಾ ಅವರಿಗೆ, GS ಹೆಗಡೆ ಸಪ್ತಕ ಇವರಿಗೆ, ಹಾಗೆ ಜಮೀಲ್ ಸಾವಣ್ಣ ಇವರಿಗೆ, ಧನ್ಯವಾದಗಳು. ಈಗ ಕಾರ್ಯಕ್ರಮದ ಇಂಟರ್ವಲ್, ಅಂದರೆ ಮುಂದೆ ಸುಗಮ ಸಂಗೀತ ಕಾರ್ಯಕ್ರಮ ಇರೋದರಿಂದ ಅರುಂಧತಿ ವಸಿಷ್ಠ ಅವರು ಗೌರವಪತಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.